ಹೆಲೋ ಗೆಳೆಯರೇ, ನಮ್ಮ ಲೈಕ್ಸ್ ಬೆಂಗಳೂರು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಪಾಲಿಟಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಲೆಜಿಸ್ಲೇಚರ್ ವಿಷಯದಲ್ಲಿ ಮುಂದಿನ ಭಾಗಗಳನ್ನು ಡಿಸ್ಕಸ್ ಮಾಡೋಣ. ಇದು ಪಾರ್ಟ್ 3 ಸೀರೀಸ್ನ ವಿಡಿಯೋ. ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋ ನೋಡಿದ ನಂತರ ಪಾರ್ಟ್ 3 ಸೀರೀಸ್ನ ನೋಡೋದ್ರಿಂದ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಅರ್ಥವಾಗುತ್ತೆ ಅಂತ ಭಾವಿಸ್ತಿದ್ದೇನೆ. ಈ ವಿಡಿಯೋದಲ್ಲಿ ನಾವು ಆಯಾರಾಮ್ ಗಯಾರಾಮ್ ಅಂತ ಪಾಪ್ಯುಲರ್ ಆಗಿ ಕರೆಯುವಂಥದ್ದು ಯಾವುದು, ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಏನು ಕರಿತೀವಿ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ನೋಡೋಣ. ನಂತರ ಮುಂದುವರೆದು ಕ್ಯಾಬಿನೆಟ್ ಕಮಿಟೀಸ್, ಹೊಸದಾಗಿ 2 ಕ್ಯಾಬಿನೆಟ್ ಕಮಿಟಿಗಳ ರಚನೆಯಾಗಿದೆ. ಆ 2 ಹೊಸ ಕ್ಯಾಬಿನೆಟ್ ಕಮಿಟಿಗಳ ಜೊತೆ ಇತರ ಕ್ಯಾಬಿನೆಟ್ ಕಮಿಟಿಗಳು ಯಾವುದು ಮತ್ತು ಅದರ ಕೆಲಸಗಳು ಏನು ಅಂತ ನೋಡೋಣ. ಮುಂದುವರೆದು ಆಫೀಸ್ ಆಫ್ ಪ್ರಾಫಿಟ್, ಅತಿ ಹೆಚ್ಚಿನ ಬಾರಿ ನ್ಯೂಸ್ಲಿರುವಂಥ ಆಫೀಸ್ ಆಫ್ ಪ್ರಾಫಿಟ್ ಅಂತಹ ಪ್ರೈವೇಟ್ ಮೆಂಬರ್ ಬಿಲ್ಗೂ ಮತ್ತು ಪಬ್ಲಿಕ್ ಮೆಂಬರ್ ಬಿಲ್ಗೂ ಇರುವಂಥ ವ್ಯತ್ಯಾಸಗಳೇನು ಅಂತ ನೋಡೋಣ. ನಂತರದಲ್ಲಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಹೇಳಿರೋ ರೀತಿಯಲ್ಲಿ ಬಿಲ್ಗಳು ಲ್ಯಾಪ್ಸ್ ಆಗೋದ್ರಿಂದ ಯಾವ ರೀತಿ ಅನಾನುಕೂಲಗಳಾಗ್ತದೆ ಅಂತ ನೋಡ್ತೀವಿ. ಕಡೆಯದಾಗಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ಅದರ ಅಧಿಕಾರಗಳೇನು, ಯಾವ ರೀತಿ ಲೆಜಿಸ್ಲೇಟಿವ್ ಕೌನ್ಸಿಲನ್ನು ಅಬಾಲಿಷನ್ ಮಾಡ್ಬೋದು ಅಥವಾ ಕ್ರಿಯೇಷನ್ ಮಾಡ್ಬೋದು ಅನ್ನೋದನ್ನು ಕಡೆಯ ಪಾರ್ಟಾಗಿ ಈ ವಿಡಿಯೋದಲ್ಲಿ ನೋಡ್ತೀವಿ. ಈ ವಿಡಿಯೋದ ಮೊದಲನೇ ವಿಷಯ ಆ್ಯಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ. ಇದನ್ನು 52ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ 10ನೇ ಶೆಡ್ಯೂಲ್ನಲ್ಲಿ ಇನ್ಸರ್ಟ್ ಮಾಡಿದ್ರು 1985ರಲ್ಲಿ. ಇಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ಈ ಒಂದು ಟಾಪಿಕ್ ನಿಮಗೆ UPSC ಮತ್ತು KPSC ಎರಡರಲ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕರ್ನಾಟಕ ಅಸೆಂಬ್ಲಿ ಕೇಸ್ ಅಂತ ಹೇಳಿ ತುಂಬ ನ್ಯಾಷನಲ್ ಮಟ್ಟದಲ್ಲಿ ಪಾಪ್ಯುಲರ್ ಆಗುವಂಥ ವಿಷಯವಿದೆ. ಏನಂತ ಹೇಳಿದ್ರೆ, ಕರ್ನಾಟಕದ 17 MLAಗಳು ಕಾಂಗ್ರೆಸ್ ಮತ್ತು JDS ಪಕ್ಷದ MLAಗಳು ಏನು ಮಾಡಿದ್ರು, BJP ಜಾಯ್ನ್ ಆಗುವಂಥ ರೀತಿಯಲ್ಲಿ ಅಥವಾ ಪಕ್ಷವನ್ನು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಕೂಡ ಅಪೀಲ್ ಮಾಡಿದ್ರು. ಸೊ ಹೀಗಾಗಿ ಕರ್ನಾಟಕ ಅಸೆಂಬ್ಲಿ ಕೇಸ್ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಪಾಪ್ಯುಲರ್ ಆಗಿರೋ ವಿಷಯ. ಸೊ ಎಸ್ಪೆಷಲಿ ನಿಮಗೆ KPSC ಪ್ರಿಲಿಮ್ಸ್ನಲ್ಲಿ ಈ ಪ್ರಶ್ನೆ ಬರುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮುಂದುವರಿಯೋದಕ್ಕೆ ಮುಂಚೆ ಇಲ್ಲಿ ಒಂದು ಪದವನ್ನು ತುಂಬ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ಡಿಫೆಕ್ಷನ್ ಅಂದರೆ ಏನು? ಸೊ ಯಾಕೆ ನಾವು ಡಿಫೆಕ್ಷನ್ ವಿರುದ್ಧವಾಗಿ ಹೇಳ್ತಾ ಇದ್ದೀವಿ, ಡಿಫೆಕ್ಷನ್ ಮಾಡಬಾರ್ದು ಅಂತ ಯಾಕೆ ಹೇಳ್ತಾ ಇದ್ದೀವಿ? ಇಲ್ಲಿ ನೋಡು, ಈ ಇಮೇಜಲ್ಲಿ ನೀವು ನೋಡ್ಬೋದು ಯಾವ ರೀತಿ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಯಾವ ರೀತಿ ಚೇಂಜ್ ಮಾಡ್ತಾರೆ. ಅಥವಾ ಇಲ್ಲಿ ನೀವು ನೋಡ್ಬೋದು ರೆಸಾರ್ಟ್ ರಾಜಕಾರಣ ಅಂತ ಏನು ಕರಿತಿದ್ದೀವಲ್ಲ, ಸೊ ಯಾವ ರೀತಿ ಜನಗಳನ್ನು ಕೊಂಡ್ಕೊಳ್ತಾ ಹೋಗ್ತಾರೆ. ಡೆಮೋಕ್ರಸಿಯನ್ನು ಬುಡಮೇಲು ಮಾಡುವಂಥದ್ದು ಈ ಡಿಫೆಕ್ಷನ್ ಅನ್ನೋದು. ಸೊ ಡಿಫೆಕ್ಷನ್ ಅಂದರೆ ಏನು ಮೊದಲನೇದಾಗಿ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಪೊಲಿಟಿಕಲ್ ಪಾರ್ಟಿಯಿಂದ ಸೀಟನ್ನು ಪಡ್ಕೊಂಡಿರ್ತಾನೆ. ಒಂದು ಪೊಲಿಟಿಕಲ್ ಪಾರ್ಟಿಯಿಂದ ಸೀಟ್ನ ಪಡ್ಕೊಂಡು ಆ ಸೀಟ್ನ ಮುಖಾಂತರ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡ್ತಾನೆ. ಸೊ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದಾಗ ನಮ್ಮ ಭಾರತದ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ನಿಮಗೂ ಗೊತ್ತಿದೆ, ಇವತ್ತಿನವರೆಗೂ ಕೂಡ ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್ ತುಂಬ ಹೆಚ್ಚಿನ ಮಟ್ಟದಲ್ಲಿ ಪ್ರಭಾವವನ್ನು ಬೀರುತ್ತೆ. ಅಂದರೆ ಜನ ಯಾವ ವ್ಯಕ್ತಿ ಎಲೆಕ್ಷನ್ನ ಕಂಟೆಸ್ಟ್ ಮಾಡ್ತಿದ್ದಾನೆ ಅನ್ನೋದಕ್ಕಿಂತ ಯಾವ ಪೊಲಿಟಿಕಲ್ ಪಾರ್ಟಿ ಅನ್ನೋದನ್ನು ತುಂಬ ಗಮನದಲ್ಲಿ ಇಟ್ಕೊಳ್ತಾರೆ. ಸೊ ಈಗಲೂ ಭಾರತದಲ್ಲಿ ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್ ತುಂಬ ಪ್ರಾಮಿನೆಂಟ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ವ್ಯಕ್ತಿಯ ನೆಲೆಗಟ್ಟಿಗಿಂತ ಪೊಲಿಟಿಕಲ್ ಪಾರ್ಟಿಯ ನೆಲೆಗಟ್ಟಿನಲ್ಲಿ ವೋಟ್ ಮಾಡುವಂಥವರ ಸಂಖ್ಯೆ ತುಂಬ ಜಾಸ್ತಿ ಇದೆ. ಸೊ ಹೀಗಾಗಿ ಆ ಪೊಲಿಟಿಕಲ್ ಪಾರ್ಟಿ ಸೀಟಿಂದ ಕಂಟೆಸ್ಟ್ ಮಾಡುವಂಥ ವ್ಯಕ್ತಿ ಸೊ ಅವನು ಎಲೆಕ್ಷನನ್ನು ವಿನ್ ಆಗ್ತಾನೆ. ಈ ಎಲೆಕ್ಷನನ್ನು ವಿನ್ ಮಾಡಿದ ನಂತರ ಅವನು ಈ ಪೊಲಿಟಿಕಲ್ ಪಾರ್ಟಿಯನ್ನು ಬಿಟ್ಟು ಮಗದೊಂದು ಪೊಲಿಟಿಕಲ್ ಪಾರ್ಟಿಗೆ ಜಾಯ್ನ್ ಆದಾಗ ನಾವು ಅದನ್ನು ಡಿಫೆಕ್ಷನ್ ಅಂತ ಕರಿತಿದ್ದೀವಿ. ಯಾಕೆ ಇಲ್ಲಿ ಡಿಫೆಕ್ಷನ್ ಅಂತ ಕರಿತೀವಿ? ನಿಮಗೆಲ್ಲರಿಗೂ ಗೊತ್ತಿದೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುತ್ವರು, ಅಂದರೆ ಪ್ರಜೆಗಳೇ ಸುಪ್ರೀಂ ಆಗಿರ್ತಾರೆ. ಸೊ ಹೀಗಾಗಿ ಪಬ್ಲಿಕ್ ವೋಟ್ ಮಾಡಿರುವಂಥ ಈ ವ್ಯಕ್ತಿ ಆ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಬಿಟ್ಟು ಮತ್ತೊಂದು ಪೊಲಿಟಿಕಲ್ ಪಾರ್ಟಿಗೆ ಹೋಗ್ತಿರೋದ್ರಿಂದ ಜನಗಳ ನಂಬಿಕೆಯ ಡಿಫೆಕ್ಷನ್ ಮಾಡ್ತಿದ್ದಾರೆ, ಜನಗಳ ನಂಬಿಕೆಗೆ ದ್ರೋಹ ಮಾಡ್ತಿದ್ದಾರೆ. ಎರಡನೇದಾಗಿ ಈ ರೀತಿ ಬದಲಾವಣೆ ಮಾಡೋದ್ರಿಂದ ಪಾಪ್ಯುಲರ್ ಸಾವರ್ನಿಟಿ ಅಥವಾ ಪ್ರಜಾಪ್ರಭುತ್ವದ ಅಂದರೆ ಜನಗಳ ನಂಬಿಕೆಗೆ ದ್ರೋಹ ಮಾಡೋದ್ರಿಂದ ಡೆಮೋಕ್ರಸಿಯ ವಿರುದ್ಧವಾಗಿ ನಡ್ಕೊಂಡಂಗೆ ಅನಿಸುತ್ತೆ. ನಂತರ ಇನ್ನೊಂದು ಪಾಯಿಂಟ್ ನೀವೇನು ಜ್ಞಾಪಕ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಪಾರ್ಟಿ ತನ್ನ ಸೀಟನ್ನು ಕೊಟ್ಟಿರುತ್ತೆ. ಸೊ ಪಾರ್ಟಿಯ ಡಿಸಿಪ್ಲಿನ್ನ ಇವರು ವೈಲೇಟ್ ಮಾಡ್ತಿದ್ದಾರೆ. ಪಾರ್ಟಿಯವರನ್ನು ನಂಬಿಕೊಟ್ಟಂಥ ಸೀಟನ್ನು ವೈಲೇಟ್ ಮಾಡೋದ್ರಿಂದ ಪಾರ್ಟಿ ಡಿಸಿಪ್ಲಿನ್ ವೈಲೇಟ್ ಮಾಡ್ತಾರೆ. ಮತ್ತು ನಿಮಗೆ ಗೊತ್ತಿದೆ, ಅಸ್ಥಿರತೆಯನ್ನು ಶುರು ಮಾಡುತ್ತೆ ಅಥವಾ ಇನ್ಸ್ಟೆಬಿಲಿಟಿ ಪೊಲಿಟಿಕಲ್ ಸಿಸ್ಟಮಲ್ಲಿ ಅಥವಾ ಗವರ್ನೆನ್ಸ್ನಲ್ಲಿ ಇನ್ಸ್ಟೆಬಿಲಿಟಿಯನ್ನು ಜಾಸ್ತಿ ಮಾಡುತ್ತೆ. ಮುಂದುವರಿದು ತುಂಬ ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದೇನಂತ ಹೇಳಿದರೆ, ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಮತ್ತು ಪೊಲಿಟಿಸೈಸೇಷನ್ ಆಫ್ ಕ್ರಿಮಿನಲ್ಸ್ ಅಂತ ಹೇಳಿದರೆ, ಭಾರತದ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಮುಂಚೆ ಏನಿತ್ತು ಅಂತ ಹೇಳಿದರೆ, ಕ್ರಿಮಿನಲ್ಗಳು ಕಿಂಗ್ ಮೇಕರ್ ಆಗಿದ್ರು. ಅಂತ ಹೇಳಿದರೆ ಕ್ರಿಮಿನಲ್ಸು ಯಾರು CM ಆಗಬೇಕು, ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ಕಿಂಗ್ ಮೇಕರ್ಸ್ ಆಗಿದ್ರು. ಅದನ್ನು ನಾವು
ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತ ಕರಿತೀವಿ. ಅಂದರೆ ಪೊಲಿಟಿಕ್ಸ್ನಲ್ಲಿ ಮನಿ ಮತ್ತು ಮಸಲ್ ಪವರ್ ಅನ್ನೋದು ಹೆಚ್ಚಿನ ರೀತಿಯಲ್ಲಿ ಪ್ರೊಮಿನೆಂಟ್ ಆಯಿತು ಅಂತ ಹೇಳಿದರೆ, ಯಾರ ಹತ್ರ ದುಡ್ಡಿದೆ ಅಥವಾ ಯಾರ ಹತ್ರ ಒಂದು ಮಸಲ್ ಪವರ್, ರೌಡಿಗಳ ಸಪೋರ್ಟ್ಗಳಿವೆ, ಇಂಥವ್ರು ಮಾತ್ರ ವಿನ್ ಆಗೋಕ್ಕೆ ಸಾಧ್ಯ ಅನ್ನೋದು ಒಂದು ಪರಿಸ್ಥಿತಿ ಬಂತು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಯಿತು ಅಂತ ಹೇಳಿದರೆ, ಈ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್, ಯಾಕಪ್ಪ ಇನ್ನೊಬ್ಬರನ್ನು ನಾವು ಕಿಂಗ್ ಮೇಕರ್ ಮಾಡಬೇಕು, ಇನ್ನೊಬ್ಬರನ್ನು ಯಾಕೆ ನಾವು ನಾಯಕರನ್ನಾಗಿ ಮಾಡಬೇಕು, ಅದ್ರ ಬದಲು ಈ ಕ್ರಿಮಿನಲ್ಸೇ ಅವರೇ ನಾಯಕರಾಗಿ ಹೊರಟರು. ಅವ್ರು ಎಲೆಕ್ಷನ್ಸ್ಗಳನ್ನು ಕಂಟೆಸ್ಟ್ ಮಾಡಿದ್ರು. ಮತ್ತೆ ನೀವು ಇತ್ತೀಚೆಗೆ ನೋಡಬಹುದು, ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ 30% ಹೆಚ್ಚು ಜನ ಒಂದಲ್ಲ ಒಂದು ಕ್ರಿಮಿನಲ್ ಕೇಸ್ಗಳು ಅವ್ರ ಮೇಲೆ ಇದೆ ಅಂತ ಹೇಳ್ಬೋದು. ಇದನ್ನೇ ನಾವು ಪೊಲಿಟಿಸೈಸೇಷನ್ ಆಫ್ ಕ್ರಿಮಿನಲ್ಸ್ ಅಂತ ಕರೆಯೋದು. ಕ್ರಿಮಿನಲ್ಸೇ ಪೊಲಿಟಿಷಿಯನ್ಸ್ ಆಗೋದಕ್ಕೆ ಹೊರಟಂಥದ್ದು. ಸೊ ಭಾರತದಲ್ಲಿ ಈ ವ್ಯವಸ್ಥೆ ಅಂದರೆ ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ ಅಥವಾ ಪೊಲಿಟಿಸೈಸೇಷನ್ ಆಫ್ ಕ್ರಿಮಿನಲ್ಸ್ ಏನಿದೆ, ಇದು ನಮ್ಮ ಇಡೀ ಡೆಮೋಕ್ರಸಿ ಅಥವಾ ರೂಲ್ ಆಫ್ ಲಾ ಅಂತ ಏನು ಕರಿತೀವಿ ಅದರ ಪ್ರಿನ್ಸಿಪಲ್ಸ್ಗೆ ವಿರುದ್ಧವಾದದ್ದಾಗಿದೆ. ಸೊ ಹೀಗಾಗಿ ಎಲೆಕ್ಷನ್ನಲ್ಲಿ ಆಗಿರ್ಬೋದು ಅಥವಾ ಡೆಮೋಕ್ರಸಿಯಲ್ಲಿ ಆಗಿರ್ಬೋದು, ಈ ಮನಿ ಮತ್ತು ಮಸಲ್ ಪವರ್ನ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ, ರೆಸಾರ್ಟ್ ರಾಜಕಾರಣವನ್ನು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 52ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮುಖಾಂತರ ಆ್ಯಂಟಿ ಡಿಫೆಕ್ಷನ್ ಲಾ, ಅಂದರೆ ಡಿಫೆಕ್ಷನ್ ಮಾಡದೇ ಇರುವಂಥ ರೀತಿಯಲ್ಲಿ ಕಾನೂನನ್ನು ತೆಗೆದುಕೊಂಡು ಬಂದರು. ನೀವು ಇಮೇಜಲ್ಲಿ ನೋಡ್ಬೋದು, ಆಯಾ ರಾಮ್ ಗಯಾ ರಾಮ್. ಡಿಫೆಕ್ಷನ್ಗೆ ಅಥವಾ ಪಕ್ಷಾಂತರ ಯಾವ ರೀತಿ ಬದಲಾವಣೆ ಮಾಡ್ತಾರೆ ಅದಕ್ಕೆ ಪಾಪ್ಯುಲರ್ ವರ್ಡ್ ಆಯಾ ರಾಮ್ ಗಯಾ ರಾಮ್. ಇದು 1967ನೇ ಇಸ್ವಿಯಲ್ಲಿ ಹರಿಯಾಣದ MLA ಮುಖಾಂತರ ಶುರುವಾಯಿತು. ಹರಿಯಾಣದ MLA ಒಂದೇ ದಿನದಲ್ಲಿ 3 ಪೊಲಿಟಿಕಲ್ ಪಾರ್ಟಿಗಳನ್ನು ಬದಲಾವಣೆ ಮಾಡ್ತಾ ಹೋಗ್ತಾನೆ. ಸೊ ಅದಕ್ಕೆ ಮೊದಲನೇ ಬಾರಿಗೆ ಆಯಾ ರಾಮ್ ಗಯಾ ರಾಮ್ ಇದನ್ನು ಪಾಪ್ಯುಲರ್ ಆಯಿತು. ಸೊ ಈ ಡಿಫೆಕ್ಷನ್ ಆಗೋದನ್ನು ತಡೆಗಟ್ಟೋದಕ್ಕೋಸ್ಕರ ಆ್ಯಂಟಿ ಡಿಫೆಕ್ಷನ್ ಲಾ ತೆಗೆದುಕೊಂಡು ಬಂದರು. ಸೊ ಈಗ ಆ್ಯಂಟಿ ಡಿಫೆಕ್ಷನ್ ಲಾದ ಪ್ರಾವಿಷನ್ಸ್ಗಳನ್ನು ನೋಡೋಣ. ಮುಂದುವರಿದು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯದಲ್ಲಿ ಯಾವ ಯಾವ ಕಾರಣಗಳಿಗೆ ಒಬ್ಬ ವ್ಯಕ್ತಿಯನ್ನು ಡಿಸ್ಕ್ವಾಲಿಫೈ ಮಾಡ್ಬೋದು ಅಂತ ನೋಡೋಣ. ಸೊ ಮೊದಲನೇದಾಗಿ, ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯ ಸೀಟಿನಿಂದ ಏನು ಕಂಟೆಸ್ಟ್ ಮಾಡಿರ್ತಾರೆ ಆ ಪೊಲಿಟಿಕಲ್ ಪಾರ್ಟಿಗೆ ವಾಲಂಟ್ರಿಯಾಗಿ, ಅಂದರೆ ಮನಸ್ಸೋ ಇಚ್ಛೆಯಾಗಿ ರೆಸಿಗ್ನೇಷನ್ನ ಕೊಟ್ಟಾಗ ಅದನ್ನು ಗ್ರೌಂಡ್ಸ್ ಫಾರ್ ಡಿಸ್ಕ್ವಾಲಿಫಿಕೇಷನ್ ಅಂತ ಕರಿತೀವಿ. ಏನಂತ ಹೇಳಿದರೆ, ಇಲ್ಲಿ ಡಿಸ್ಕ್ವಾಲಿಫಿಕೇಷನ್ಗೆ ನೀವು ಅಫಿಷಿಯಲ್ ರೆಸಿಗ್ನೇಷನ್ ಲೆಟ್ರೇ ಕೊಡಬೇಕು ಅಂತಿಲ್ಲ. ಪಬ್ಲಿಕ್ನ ಮುಂದೆ ಅಥವಾ ಯಾವುದೇ ಒಂದು ಬಿಹೇವಿಯರ್ ಏನಿರುತ್ತೆ ಅದು ಆ ಪೊಲಿಟಿಕಲ್ ಪಾರ್ಟಿಯ ಐಡಿಯಾಲಜಿಗೆ ವಿರುದ್ಧವಾಗಿದ್ದಾಗ ಅದನ್ನು ಕೂಡ ನಾವು ಡಿಸ್ಕ್ವಾಲಿಫಿಕೇಷನ್ ಅಂತ ಕನ್ಸಿಡರ್ ಮಾಡಬಹುದು. ಎರಡನೇ ಗ್ರೌಂಡ್ ಯಾವುದು ಅಂತ ಹೇಳಿದರೆ, ಅವನು ಪೊಲಿಟಿಕಲ್ ಪಾರ್ಟಿಯ ವಿಪ್, ಅಂದರೆ ಪೊಲಿಟಿಕಲ್ ಪಾರ್ಟಿಯ ಫ್ಲೋರ್ ಲೀಡರ್. ಪ್ರತಿಯೊಂದು ಫ್ಲೋರ್ನಲ್ಲೂ, ಲೋಕಸಭಾದಲ್ಲೂ ಮತ್ತು ರಾಜ್ಯಸಭಾದಲ್ಲಿ ಪಾರ್ಟಿಯ ಡಿಸಿಪ್ಲಿನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ವಿಪ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ನಮ್ಮೆಲ್ಲ ಕ್ಲಾಸ್ ರೂಮ್ನಲ್ಲಿ ಒಬ್ಬರು ಕ್ಲಾಸ್ ಲೀಡರ್ ಇದ್ರು ನೋಡಿ, ಅಟೆಂಡೆನ್ಸ್ನ ಮೇಂಟೈನ್ ಮಾಡ್ತಿದ್ರು, ಕ್ಲಾಸ್ ರೂಮ್ ಸೈಲೆನ್ಸ್ನ ಮೇಂಟೈನ್ ಮಾಡ್ತಿದ್ರಲ್ಲ, ಅದೇ ರೀತಿ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗೂ ವಿಪ್ ಇರ್ತಾರೆ. ವಿಪ್ ಏನು ಮಾಡ್ತಾರೆ ಅಂದರೆ, ಪೊಲಿಟಿಕಲ್ ಪಾರ್ಟಿ ಕೊಟ್ಟಿರುವಂಥ ಡೈರೆಕ್ಷನ್ಸ್ ಅಥವಾ ಕೆಲವೊಂದು ನಿರ್ದೇಶನಗಳ ಪ್ರಕಾರವಾಗಿ ಎಲ್ಲ ಸದಸ್ಯರು ಕೆಲಸ ಮಾಡ್ತಿದ್ದಾರೆ ಇಲ್ವಾ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾರೆ. ಅಂತ ಹೇಳಿದ್ರೆ, ವೋಟಿಂಗ್ ಮಾಡಬೇಕಂದ್ರೆ ಹೇಳಿರುತ್ತೆ ಪೊಲಿಟಿಕಲ್ ಪಾರ್ಟಿ ಯಾವ ರೀತಿ ವೋಟ್ ಮಾಡಬೇಕು, ಯಾವ ಪಕ್ಷಗಳಿಗೆ, ಯಾವ ಮಸೂದೆಗಳಿಗೆ ಅಂಗೀಕಾರ ಮಾಡಬೇಕು, ಯಾವ ಮಸೂದೆಗೆ ವಿರುದ್ಧವಾಗಿ ನಡ್ಕೋಬೇಕು ಅಂತಿಲ್ಲ. ಸೊ ಇವ್ರು ಹೇಳಿರುವಂಥ ಡೈರೆಕ್ಷನ್ಸ್ಗಳನ್ನು ಫಾಲೋ ಮಾಡಬೇಕು. ಇವ್ರು ಹೇಳಿರೋ ಡೈರೆಕ್ಷನ್ಸ್ಗಳನ್ನು ಫಾಲೋ ಮಾಡಿಲ್ಲ ಅಂತ ಹೇಳಿದರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ಬೋದು. ಮುಂದುವರಿದು ನಾಮಿನೇಟೆಡ್ ಮೆಂಬರ್ಸ್ ವಿಷಯಕ್ಕೆ ಬಂದಾಗ, ಸೊ ಪ್ರತಿ ಲೋಕಸಭಾದಲ್ಲಿ 2 ಸದಸ್ಯರು ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಇರುವಂಥ ಆಂಗ್ಲೋ ಇಂಡಿಯನ್ ಮೆಂಬರ್ಸ್ಗಳನ್ನು ಪ್ರೆಸಿಡೆಂಟ್ ಅವರು ನಾಮಿನೇಟ್ ಮಾಡಿರ್ತಾರೆ. ಇಲ್ಲಿ ಪ್ರಮುಖವಾಗಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದೇನು ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನಲ್ 126th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ನ ಪ್ರಕಾರ ಇನ್ನು ಮುಂದೆ ಆಂಗ್ಲೋ ಇಂಡಿಯನ್ ಕಮ್ಯುನಿಟೀಸ್ ಅವರ ರಿಸರ್ವೇಷನ್ ಕಂಟಿನ್ಯೂ ಆಗೋದಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ರಿಸರ್ವೇಷನ್ ಕಂಟಿನ್ಯೂ ಆಗಲ್ಲ. ಸೊ ಈ ನಿಟ್ಟಿನಲ್ಲಿ 2 ಆಂಗ್ಲೋ ಇಂಡಿಯನ್ಸ್ ಕಮ್ಯುನಿಟಿ ಏನಿರ್ತಾರೆ ಇವರು ಮುಂದೆ ನಾಮಿನೇಷನ್ ನಡೆಯುವುದಿಲ್ಲ. ನಂತರ ರಾಜ್ಯಸಭೆಗೆ ಬಂದಾಗ 12 ಮೆಂಬರ್ಸ್ಗಳನ್ನು ಪ್ರೆಸಿಡೆಂಟ್ ಅವರು ನಾಮಿನೇಟ್ ಮಾಡ್ತಾರೆ. ಈ ನಾಮಿನೇಟೆಡ್ ಮೆಂಬರ್ಸ್ಗಳು 6 ತಿಂಗಳ ಕಾಲ ಕೆಳಗಡೆ, ಅಂದರೆ 6 ತಿಂಗಳೊಳಗಡೆ ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿಗಳನ್ನು ಜಾಯಿನ್ ಮಾಡಬಹುದು. ಸೊ ಯಾವುದೇ ಪೊಲಿಟಿಕಲ್ ಪಾರ್ಟಿನ 6 ತಿಂಗಳೊಳಗೆ ಜಾಯಿನ್ ಆದರೆ ಅವರನ್ನು ಡಿಸ್ಕ್ವಾಲಿಫೈ ಮಾಡಲ್ಲ. ಓಕೆ, ಅದೇ ಈ ಪೊಲಿಟಿಕಲ್ ಪಾರ್ಟಿ ಮೆಂಬರ್ಗಳು 6 ತಿಂಗಳ ನಂತರ, 6 ಮಂತ್ಸ್ನ ನಂತರ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಜಾಯಿನ್ ಆದರೆ ಆವಾಗ ನಾವು ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತೀವಿ. ಸೊ ಇದು ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಮತ್ತು ತುಂಬ ಕನ್ಫ್ಯೂಸ್ ಆಗುವಂಥ ವಿಷಯ ಇಲ್ಲಿ. ಸೊ 6 ತಿಂಗಳೊಳಗಡೆ ಜಾಯಿನ್ ಆದರೆ ಅವರನ್ನು ನಾವು ಡಿಸ್ಕ್ವಾಲಿಫೈ ಮಾಡ್ತಿಲ್ಲ. ಅದೇ 6 ತಿಂಗಳ ನಂತರ ಜಾಯಿನ್ ಆದಾಗ ಅವರನ್ನು ನಾವು ಡಿಸ್ಕ್ವಾಲಿಫೈ ಮಾಡ್ತೀವಿ. ಸೊ ಇದು ನಾಮಿನೇಟೆಡ್ ಮೆಂಬರ್ಗೆ ಸಂಬಂಧಪಟ್ಟಂಥ ವಿಷಯ. ನಂತರದಲ್ಲಿ ಇಂಡಿಪೆಂಡೆಂಟ್ ಮೆಂಬರ್. ಇಂಡಿಪೆಂಡೆಂಟ್ ಮೆಂಬರ್ ಅಂದರೆ ಯಾರು? ಸೊ ಅವರು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯ ಸೀಟನ್ನು ತೆಗೆದುಕೊಳ್ಳಿದ್ರೆ ಅವರು ಇಂಡಿಪೆಂಡೆಂಟಾಗಿ ನಿಂತು ಎಲೆಕ್ಷನ್ನ ಕಂಟೆಸ್ಟ್ ಮಾಡಿರ್ತಾರೆ. ಸೊ ಹೀಗಾಗಿ ಜನಗಳು ಅವರನ್ನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗೇ ಎಲೆಕ್ಟ್ ಮಾಡಿರ್ತಾರೆ. ಸಪೋಸ್ ಈ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮೆಂಬರ್ ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಜಾಯಿನ್ ಆದರು ಅಂತ ಅಂದ್ಕೊಳ್ಳಿ, ಆವಾಗ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ.
ಸೊ ಇಂಡಿಪೆಂಡೆಂಟ್ ಮೆಂಬರ್ ಯಾವುದೇ ಕಾರಣಕ್ಕೂ ಯಾವೊಂದು ಪೊಲಿಟಿಕಲ್ ಪಾರ್ಟಿಗಳನ್ನು ಜಾಯ್ನ್ ಆಗೋ ಹಾಗಿಲ್ಲ. ಮುಂದುವರೆದು ಡಿಸ್ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಸೊ ಡಿಸ್ಕ್ವಾಲಿಫಿಕೇಷನ್ ಅಥವಾ ಆ ಮೆಂಬರನ್ನು ಅನರ್ಹಗೊಳಿಸುವಂಥದ್ದು. ಸೊ ಇಲ್ಲಿ ಯಾವ ಕಾರಣಗಳಿಗೆ ಒಬ್ಬ ಮೆಂಬರ್ನ ಡಿಸ್ಕ್ವಾಲಿಫೈ ಮಾಡ್ಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಂವಿಧಾನದಲ್ಲಿ ಹೇಳಿರುವಂಥ ರೀತಿಯಲ್ಲಿ ಆರ್ಟಿಕಲ್ 102 ಅನ್ವಯದಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಡಿಯಲ್ಲಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ಬೋದು. ಅದರಲ್ಲೂ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಅಂದರೆ ಅತಿ ಹೆಚ್ಚಾಗಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ ಆಫೀಸ್ ಆಫ್ ಪ್ರಾಫಿಟನ್ನು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸದಸ್ಯ ಹೊಂದಿದ್ರೆ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ಬೋದು. ಇದು ಪ್ರಮುಖವಾದ ಕಾರಣ. ನಂತರದ ಬೇರೆ ಡಿಸ್ಕ್ವಾಲಿಫಿಕೇಷನ್ಸ್ ಕಾರಣಗಳಿವೆ, ಬಟ್ ಈ ಆ್ಯಂಟಿ ಡಿಫೆಕ್ಷನ್ ಲಾ ಸಂಬಂಧಪಟ್ಟಂಥ ಇದರಲ್ಲಿ ಇಂಪಾರ್ಟೆಂಟ್ ಇಲ್ಲ, ಸೊ ಹೀಗಾಗಿ ನಾನು ಎಲಾಬ್ರೇಟ್ ಮಾಡ್ತಿಲ್ಲ. ಮುಂದುವರೆದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅನ್ವಯದಲ್ಲೂ ಕೂಡ ಒಬ್ಬ ಸದಸ್ಯನನ್ನು ಡಿಸ್ಕ್ವಾಲಿಫೈ ಮಾಡ್ಬೋದು. ಆ್ಯಂಡ್ ಥರ್ಡ್ ಕಾರಣ ಯಾವಾಗ ಡಿಸ್ಕ್ವಾಲಿಫೈ ಮಾಡ್ಬೋದು, ಥರ್ಡ್ ಗ್ರೌಂಡ್ ಅಂದರೆ ಆ್ಯಂಟಿ ಡಿಫೆಕ್ಷನ್ ಲಾ ಅಡಿಯಲ್ಲಿ ಡಿಸ್ಕ್ವಾಲಿಫೈ ಮಾಡ್ಬೋದು. ಇಲ್ಲಿ ನಾನು ಯಾಕೆ ಡಯಾಗ್ರಾಮ್ ಬರ್ದಿದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದು ಬಾರಿ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಈ ಕಾನ್ಸ್ಟಿಟ್ಯೂಷನ್ ಮತ್ತು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅನ್ವಯದಲ್ಲಿ ಡಿಸ್ಕ್ವಾಲಿಫಿಕೇಷನ್ ಮಾಡಬೇಕಾಗಿರುವಂಥ ಅಧಿಕಾರ ಇರೋದು ಯಾರಿಗೆ ಅಂತ ಹೇಳಿದ್ರೆ ಅದು ಪ್ರೆಸಿಡೆಂಟಿಗೆ. ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ಅವರ ಒಪಿನಿಯನ್ನ ಪಡ್ಕೊಂಡು ಈ ಡಿಸ್ಕ್ವಾಲಿಫಿಕೇಷನನ್ನು ಡಿಸೈಡ್ ಮಾಡ್ತಾರೆ. ಅದೇ ಆ್ಯಂಟಿ ಡಿಫೆಕ್ಷನ್ ಲಾಗೆ ಸಂಬಂಧಪಟ್ಟಂಥ ಡಿಸ್ಕ್ವಾಲಿಫಿಕೇಷನನ್ನು ಸ್ಪೀಕರ್ ಅಥವಾ ಚೇರ್ಮನ್ ಅವರೇ ಡಿಸೈಡ್ ಮಾಡ್ತಾರೆ. ಸೊ ಕೆಲವೊಂದ್ಸಲ ಡಿಸ್ಕ್ವಾಲಿಫಿಕೇಷನ್ ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆ ಬಂದಾಗ ನೀವು ಕನ್ಫ್ಯೂಸ್ ಆಗಬಾರ್ದು. ಸೊ ಇಲ್ಲಿ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಮುಂದುವರೆದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂಥ ಪ್ರಮುಖವಾದ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಸ್ಪೀಕರ್ ಅಥವಾ ಚೇರ್ಮನ್ ತೆಗೆದುಕೊಳ್ಳುವಂಥ ನಿರ್ಧಾರ ನ್ಯಾಯಾಂಗ ಪರಾಮರ್ಶೆಗೆ ಅಥವಾ ಜುಡಿಷಿಯಲ್ ರಿವ್ಯೂಗೆ ಒಳಪಡುತ್ತಾ ಇಲ್ವಾ ಅನ್ನೋದು. ಸೊ ಇಲ್ಲಿ ನೀವು ಆ ವಿಷಯ ಬಂದಾಗ ಕಿಯೋಟೋ ಒಲ್ಲಾನ್ ಕೇಸನ್ನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಈ ಕೇಸ್ನಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, 10ನೇ ಶೆಡ್ಯೂಲ್ ಏನಿದೆ ಅಥವಾ 52ನೇ ಸಂವಿಧಾನ ತಿದ್ದುಪಡಿ ಅದು ಸಂವಿಧಾನಕ್ಕೆ ಪೂರಕವಾಗಿದೆ, ಅಂದರೆ ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಆಗಿದೆ ಅಂತ ಹೇಳುತ್ತೆ. ನಂತರದಲ್ಲಿ ಸ್ಪೀಕರ್ ಮತ್ತು ಚೇರ್ಮನ್ ತೆಗೆದುಕೊಳ್ಳುವಂತಹ ಡಿಸಿಷನ್ ಜುಡಿಷಿಯಲ್ ರಿವ್ಯೂಗೆ ಒಳಪಡುತ್ತೆ ಅಂತ ಹೇಳ್ತಾರೆ. ಅಂದರೆ ಸ್ಪೀಕರ್ ಅಥವಾ ಚೇರ್ಮನ್ ಏನಿದ್ದಾರೆ ಈ ಒಂದು ಡಿಸಿಷನ್ ತೆಗೆದುಕೊಳ್ಳುವಂಥ ಸಂದರ್ಭಗಳಲ್ಲಿ ಜುಡಿಷಿಯಲ್ ಫಂಕ್ಷನ್ಸ್ಗಳನ್ನು ನಿರ್ವಹಿಸಿರ್ತಾರೆ. ಸೊ ಹೀಗಾಗಿ ಅವರು ಟ್ರಿಬ್ಯುನಲ್ಸ್ಗಳಿಗೆ ಈಕ್ವಲೆಂಟ್ ಆಗಿರುತ್ತೆ. ಈಗ ನಿಮಗೆ ಗೊತ್ತಿದೆ ಎಷ್ಟೊಂದು ಟ್ರಿಬ್ಯುನಲ್ಸ್ ಇದೆ ಭಾರತದಲ್ಲಿ. ಈಗ CAT ಅಂತ ಹೇಳ್ತೀವಿ, ಮತ್ತು NGT ಅಂತ ಹೇಳ್ತೀವಿ. ಈ ಕೆಲವೊಂದು ಟ್ರಿಬ್ಯುನಲ್ಸ್ ಕೊಡುವಂಥ ನಿರ್ದೇಶನಗಳೇನಿರುತ್ತೆ ಅಥವಾ ಡೈರೆಕ್ಷನ್ಸ್ ಏನಿರುತ್ತೆ ಅದು ನೀವು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಬಹುದು. ಸೊ ಈ ನಿಟ್ಟಿನಲ್ಲಿ ಈ ಸ್ಪೀಕರ್ ಅಥವಾ ಚೇರ್ಮನ್ ಡಿಸಿಷನ್ಸ್ ಟ್ರಿಬ್ಯುನಲ್ಗೆ ಈಕ್ವಲೆಂಟ್ ಅಂತ ಹೇಳ್ತಾರೆ. ನಂತರದಲ್ಲಿ 3ನೇ ಪಾಯಿಂಟ್, ಹೌದು ಟ್ರಿಬ್ಯುನಲ್ ಅಂತ ಹೇಳಿದ ಕಾರಣಕ್ಕೆ ನೀವು ಯಾವುದೇ ರೀತಿಯಾದ ಇಂಟರ್ವೆನ್ಷನ್ನ ಮಾಡುವಂಗಿಲ್ಲ ಅಂತ ಹೇಳಿದ್ರೆ ಸ್ಪೀಕರ್ ಅಥವಾ ಚೇರ್ಮನ್ ಅವರು ಕಡೆ ಡಿಸಿಷನ್ ತೆಗೆದುಕೊಳ್ಳುವವರೆಗೂ ವೆಯ್ಟ್ ಮಾಡಬೇಕು. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಜುಡಿಷಿಯರಿ ಇಂಟರ್ವೀನ್ ಆಗೋ ಹಂಗಿಲ್ಲ. ಸೊ ಅದನ್ನೇ ಕಿಯೋಟೋ ಒಲ್ಲಾನ್ ಕೇಸ್ನಲ್ಲಿ ಹೇಳ್ತಾರೆ. ಮುಂದುವರೆದು 2016ನೇ ಇಸ್ವಿಯಲ್ಲಿ ತೆಲಂಗಾಣ MLA ಕೇಸ್ನ ಸಂಬಂಧಪಟ್ಟಂತೆ ಡಿಸ್ಕ್ವಾಲಿಫಿಕೇಷನ್ ಕೇಸ್ನ ಸಂಬಂಧಪಟ್ಟಂತೆ SA ಸಂಪತ್ ಕುಮಾರ್ ವರ್ಸಸ್ ಕಾಲೆ ಅದಯ್ಯ ಕೇಸ್ ಅನ್ನೋದು ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಮಾಡ್ತಾರೆ. ಈ ಕೇಸ್ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ 10ನೇ ತಿದ್ದುಪಡಿಯ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನು ಅಪೀಲ್ ಮಾಡಿ ನಂತರದಲ್ಲಿ ಈ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವ ಹಂತದವರೆಗೂ ಅಥವಾ ಸ್ಪೀಕರ್ನ ಅಧಿಕಾರ ವ್ಯಾಪ್ತಿ ಎಷ್ಟಿದೆ ಅಂತ ಹೇಳಿ, ಮತ್ತು ನಾವು ನ್ಯಾಯಾಂಗ ಪರಾಮರ್ಶೆ ಮಾಡುವಾಗ ಯಾವ ಹಂತದವರೆಗೂ, ಅಂದರೆ ಲಿಮಿಟೆಡ್ ಗ್ರೌಂಡ್ಸ್ ಅಂತ ಮುಂಚೆ ಕಿಯೋಟೋ ಕೇಸ್ನಲ್ಲಿ ಹೇಳಿದ್ರಲ್ಲ, ಯಾವ ಹಂತದವರೆಗೂ ಜುಡಿಷಿಯಲ್ ರಿವ್ಯೂವನ್ನು ಮಾಡಬಹುದು ಅಂತ ಹೇಳಿ, ಎಕ್ಸ್ಟೆಂಟ್ ಆಫ್ ರಿವ್ಯೂ ಎಲ್ಲಿವರೆಗೂ ಇದೆ ಅಂತ ಹೇಳಿ ಲಾರ್ಜರ್ ಬೆಂಚಿಗೆ, ಸುಪ್ರೀಂ ಕೋರ್ಟಿನ ಲಾರ್ಜರ್ ಬೆಂಚಿಗೆ ಈ ಕೇಸನ್ನು ರೆಫರ್ ಮಾಡಿರುತ್ತೆ. ಮುಂದುವರೆದು ಕರ್ನಾಟಕ ಅಸೆಂಬ್ಲಿ ಕೇಸ್ನ ನೋಡೋಣ. ಸೊ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDSನ MLAಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಗದೊಂದು ಪಾರ್ಟಿಯನ್ನು ಜಾಯ್ನ್ ಆಗಬೇಕು ಅನ್ನೋ ಇಂಟೆನ್ಷನ್ನ ಇಟ್ಕೊಂಡು ಅವರು ಸ್ಪೀಕರ್ನ ಮೀಟ್ ಮಾಡಿ ರೆಸಿಗ್ನೇಷನ್ ಪತ್ರವನ್ನು ಕೊಡ್ತಾರೆ. ಸೊ ಸ್ಪೀಕರ್ಗೆ ರೆಸಿಗ್ನೇಷನ್ನ ಕೊಟ್ಟಾಗ ಸ್ಪೀಕರ್ ಅದರ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಒಂದು ಕಾಲಾವಕಾಶ ಇರುತ್ತೆ. ಆದರೆ ನೀವು ಎಲ್ಲೇ ನೋಡ್ಬೋದು ಆ್ಯಂಟಿ ಡಿಫೆಕ್ಷನ್ ಲಾನಲ್ಲಿ ಎಲ್ಲೂ ಕೂಡ ಸ್ಪೀಕರ್ ಇಷ್ಟೇ ಕಾಲದೊಳಗಡೆ ಅಥವಾ ಇಷ್ಟೇ ಟೈಮ್ನೊಳಗಡೆ ಡಿಸಿಷನ್ ತೆಗೆದುಕೊಳ್ಬೇಕು ಅನ್ನುವಂಥ ಟೈಮ್ ಲಿಮಿಟ್ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ಕೊಟ್ಟಿಲ್ಲ, ಮತ್ತು ಸಂವಿಧಾನದಲ್ಲೂ ಕೂಡ ಅಥವಾ ಆ್ಯಂಟಿ ಡಿಫೆಕ್ಷನ್ ಲಾನಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಸೊ ಹೀಗಾಗಿ ಸ್ಪೀಕರ್ ಅನ್ಲಿಮಿಟೆಡ್ ಟೈಮ್ ಡ್ಯೂರೇಷನ್ ಕೂಡ ಇರಬಹುದು. ಸೊ ನಾವು ಮುಂದೆ ಮಣಿಪುರ್ ಕೇಸ್ ನೋಡ್ತೀವಿ, ಅಲ್ಲಿ 3 ವರ್ಷ ಆದರೂ ಕೂಡ ಸ್ಪೀಕರ್ ಆ ಕೇಸ್ನ ಬಗ್ಗೆ ಡಿಸಿಷನ್ನ ತೆಗೆದುಕೊಂಡಿರಲ್ಲ. ಸೊ ಹೀಗಾಗಿ ಸ್ಪೀಕರ್ಗೆ ಯಾವುದೇ ರೀತಿಯಾದ ಟೈಮ್ ಲಿಮಿಟ್ ಅನ್ನೋದು ಇರಲಿಲ್ಲ. ಸೊ ಹೀಗಾಗಿ ಏನು ಮಾಡ್ತಾರೆ MLAಗಳು ಸ್ಪೀಕರ್ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಡಿಲೇ ಮಾಡ್ತಿರೋ ಕಾರಣದಿಂದಾಗಿ ಫ್ಲೋರ್ ಟೆಸ್ಟ್ ಅಥವಾ ಮೆಜಾರಿಟಿ ಪ್ರೂವ್ ಮಾಡುವಂಥ ಅವಶ್ಯಕತೆ ಬಂದಾಗ ಇವ್ರು ಅಟೆಂಡ್ ಮಾಡದೇ ಇದ್ದಾಗ ಅವರನ್ನು ಡಿಸ್ಕ್ವಾಲಿಫೈ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಇವ್ರು ಏನು ಮಾಡ್ತಾರೆ MLAಗಳು ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಮಾಡ್ತಾರೆ. ಯಾಕೆ ಸ್ಪೀಕರ್ ಡಿಸಿಷನ್ನ ಲೇಟ್ ಮಾಡಿದರೆ ಆ ಮೆಂಬರ್ಗಳು ಡಿಸ್ಕ್ವಾಲಿಫೈ ಆಗ್ತಾರೆ. ಯಾಕೆ ಡಿಸ್ಕ್ವಾಲಿಫೈ ಆದರೆ ಮತ್ತೊಮ್ಮೆ ಅವರು ಎಲೆಕ್ಷನ್ಗಳನ್ನು ಕಂಟೆಸ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ
ನೋ ಎಲೆಕ್ಷನ್. ಸೊ ಹೀಗಾಗಿ ಏನು ಮಾಡ್ತಾರೆ, ಡಿಸ್ಕ್ವಾಲಿಫೈ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ರೆಸಿಗ್ನೇಷನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಸೊ ರೆಸಿಗ್ನೇಷನ್ ಏನಾದರೂ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಮತ್ತೊಮ್ಮೆ ಬೈಪೋಲ್ನಲ್ಲಿ ಎಲೆಕ್ಷನ್ನ ಕಂಟೆಸ್ಟ್ ಮಾಡ್ಬೋದಿತ್ತು. ನಂತರ ಈ MLAಗಳು ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಮಾಡ್ತಾರೆ. ಸುಪ್ರೀಂ ಕೋರ್ಟಿಗೆ ಹೇಳ್ತಾರೆ, ಸ್ಪೀಕರಿಗೆ ನೀವೊಂದು ಟೈಮ್ ಲಿಮಿಟನ್ನು ಕೊಡಿ, ಈ ಟೈಮ್ ಲಿಮಿಟ್ ಒಳಗಡೆ ಸ್ಪೀಕರ್ ನಮ್ಮ ರೆಸಿಗ್ನೇಷನ್ ಪತ್ರವನ್ನು ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಅಂತ. ಬಟ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಸಾಂವಿಧಾನಿಕವಾಗಿ ಯಾವುದೇ ರೀತಿಯಾದ ಟೈಮ್ ಲಿಮಿಟನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಸೊ ದೇರ್ ಇಸ್ ನೋ ಟೈಮ್ ಲಿಮಿಟ್ ಫಾರ್ ಸ್ಪೀಕರ್ ಡಿಸಿಷನ್ ಅಂತ ಹೇಳ್ತಾರೆ. ಮತ್ತು ಸ್ಪೀಕರ್ ಡಿಸಿಷನ್ ತೆಗೆದುಕೊಳ್ಳುವವರೆಗೂ, ಸ್ಪೀಕರ್ ಫೈನಲ್ ಡಿಸಿಷನ್ ತೆಗೆದುಕೊಳ್ಳುವವರೆಗೂ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಇಂಟರ್ವೀನ್ ಆಗೋದಿಲ್ಲ ಅಂತ ಹೇಳುತ್ತೆ. ಮುಂದುವರೆದು ಕರ್ನಾಟಕ ಸ್ಪೀಕರ್ ಏನಿರ್ತಾರೆ ಆ ಎಲ್ಲ MLAಗಳನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಸೊ ಮತ್ತೆ MLAಗಳು ಡಿಸ್ಕ್ವಾಲಿಫೈ ಮಾಡಿದ ನಂತರ ಅವರು ಸುಪ್ರೀಂ ಕೋರ್ಟಿಗೆ ಅಪ್ರೋಚ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಸ್ಪೀಕರ್ ಡಿಸ್ಕ್ವಾಲಿಫೈ ಮಾಡೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಅಂದರೆ ಅವರ ಮೆಂಬರ್ಶಿಪ್ಪನ್ನು ತೆಗೆದುಹಾಕ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಅವರು ನಂತರದ ನಡೆಯುವಂಥ ಬೈಪೋಲಲ್ಲಿ ಎಲೆಕ್ಷನ್ನ ಕಂಟೆಸ್ಟ್ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಡುತ್ತೆ. ಸೊ ಹೀಗಾಗಿ ಕರ್ನಾಟಕದ MLAಗಳು ಮತ್ತೆ ಬೈಪೋಲ್ನಲ್ಲಿ ಕಂಟೆಸ್ಟ್ ಮಾಡಿ ಎಲೆಕ್ಷನನ್ನು ಸೀಟ್ಗಳನ್ನು ಪಡ್ಕೊಳ್ತಾರೆ. ಆದರೆ ನಾವು ಇಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದೇನು, ಸೊ ಸುಪ್ರೀಂ ಕೋರ್ಟ್ ಫೈನಲ್ ಡಿಸಿಷನ್ವರೆಗೂ ಇಂಟರ್ವೀನ್ ಆಗೋದಿಲ್ಲ. ನಂತರದ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಟೈಮ್ ಲಿಮಿಟ್ ಇಲ್ಲ ಅನ್ನೋದು. ಮುಂದಿನ ಇಂಪಾರ್ಟೆಂಟ್ ಕೇಸ್ ನಾವು ಯಾವ್ದು ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿದ್ರೆ ಮಣಿಪುರ್ ಅಸೆಂಬ್ಲಿ ಕೇಸ್. ಸೊ ಈ ಮಣಿಪುರ್ ಅಸೆಂಬ್ಲಿ ಕೇಸಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಶ್ಯಾಮ್ ಕುಮಾರ್ ಸಿಂಗ್ ಅನ್ನೋರು ಕಾಂಗ್ರೆಸ್ ಪಕ್ಷದಿಂದ BJP ಪಕ್ಷಕ್ಕೆ ಪಕ್ಷಾಂತರವನ್ನು ಮಾಡ್ತಾರೆ. ಸೊ ಇವ್ರು ಮಾಡಿದ್ದು 2017 ಇಸ್ವಿಯಲ್ಲಿ. ಸೊ 2017 ಇಸ್ವಿಯಲ್ಲಿ ಅವ್ರು ಮಾಡಿದ ತಕ್ಷಣ ಸ್ಪೀಕರ್ ಮುಂದೆ ಒಂದು ಡಿಫೆಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಮಸೂದೆ ಹೋಗುತ್ತೆ. ಬಟ್ ಸ್ಪೀಕರ್ ಈ ಒಂದು ಮೋಷನ್ನ ಬಗ್ಗೆ ಯಾವುದೇ ರೀತಿಯಾದ ಡಿಸಿಷನ್ನ ತೆಗೆದುಕೊಳ್ಳಲ್ಲ. ಇಲ್ಲಿಯವರೆಗೂ ಕೂಡ ಅವ್ರು ಯಾವುದೇ ರೀತಿಯಾದ ಡಿಸ್ಕಷನ್ ತಗೊಳ್ಳಲ್ಲ. 3 ವರ್ಷಗಳ ಕಾಲ ಕಳೆದರೂ ಕೂಡ ಅವ್ರು ಡಿಸಿಷನ್ನ ತೆಗೆದುಕೊಳ್ಳಲ್ಲ. ಸೊ ಹೀಗಾಗಿ ಆವಾಗ ಮಣಿಪುರ್ ಅಸೆಂಬ್ಲಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಇಂಟರ್ವ್ಯೂನ್ ಆಗುವಂಥ ಅವಶ್ಯಕತೆ ಬರುತ್ತೆ. ಸೊ ಕೋರ್ಟ್ ಇಂಟರ್ವ್ಯೂನ್ ಆಗಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸ್ಪೀಕರ್ ಮಣಿಪುರ್ ವಿಷಯಕ್ಕೆ ಸಂಬಂಧಪಟ್ಟಂತೆ 3 ವಾರಗಳಲ್ಲಿ ಡಿಸಿಷನ್ನ ತೆಗೆದುಕೊಳ್ಬೇಕು. ನಂತರದಲ್ಲಿ ಜನರಲ್ ಆಗಿ ಸುಪ್ರೀಂ ಕೋರ್ಟ್ ಏನು ಗೈಡ್ಲೈನ್ಸ್ ಇಶ್ಯೂ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಸ್ಪೀಕರ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಬಿಟ್ಟು, ಅಂದರೆ ಎಕ್ಸ್ಟ್ರಾಡಿನರಿ ಸರ್ಕಮ್ಸ್ಟೆನ್ಸಸ್ ಇಲ್ಲದೆ ಇರುವಂಥ ಸಂದರ್ಭಗಳಲ್ಲಿ, ಅಂದರೆ ನಾರ್ಮಲ್ ಟೈಮ್ನಲ್ಲಿ 3 ತಿಂಗಳ ಕಾಲದ ಒಳಗೆ, ಅಂದರೆ 3 months ಒಳಗಡೆ ಯಾವುದೇ ಡಿಫೆಕ್ಷನ್ಸಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಡಿಸಿಷನ್ನ ತೆಗೆದುಕೊಳ್ಬೇಕು. ಅಂದರೆ ಸುಪ್ರೀಂ ಕೋರ್ಟ್ ಟೈಮ್ ಲಿಮಿಟ್ ಅನ್ನೋದನ್ನು ಫಿಕ್ಸ್ ಮಾಡ್ತು. ನಂತರದಲ್ಲಿ 3 ವೀಕ್ ಒಳಗೆ ನೀವು ಜಡ್ಜ್ಮೆಂಟ್ ಕೊಡಬೇಕು ಅಂತ ಹೇಳೋ ಮುಖಾಂತರ ಸುಪ್ರೀಂ ಕೋರ್ಟ್ ಸ್ಪೀಕರ್ನ ಫೈನಲ್ ಆರ್ಡರ್ ಮುಂಚೆನೇ ಇಂಟರ್ವ್ಯೂನ್ ಆಯಿತು. ಸೊ ಸುಪ್ರೀಂ ಕೋರ್ಟಿನ ಜುಡಿಷಿಯಲ್ ಇಂಟರ್ವೆನ್ಷನ್ ಕೂಡ ಇಲ್ಲಿ ನಿಮಗೆ ಸ್ಟಾರ್ಟ್ ಆಗೋದನ್ನು ನೋಡ್ಬೋದು. ನಂತರದಲ್ಲಿ ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟ್ಗೆ ಕೂಡ ಏನು ಡೈರೆಕ್ಷನ್ಸ್ನ ಇಶ್ಯೂ ಮಾಡುತ್ತೆ. ನೋಡಿ, ಸ್ಪೀಕರ್ಗೆ ಟೆಕ್ನಿಕಲ್ ಅಥವಾ ಲೀಗಲ್ ನಾಲೆಜ್ ಇರುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಈ ಡಿಸ್ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನು, ಅಂದರೆ 10th ಶೆಡ್ಯೂಲ್ ಅನ್ವಯದಲ್ಲಿ ಬರುವಂಥ ವಿಷಯಗಳನ್ನು ಡಿಸಿಷನ್ ಮಾಡೋದಕ್ಕೋಸ್ಕರ ಒಂದು ಇಂಡಿಪೆಂಡೆಂಟ್ ಬಾಡಿ ಅಥವಾ ಆಟೋನಮಸ್ ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡೋದ್ರ ಬಗ್ಗೆ ನೀವು ಗಮನವನ್ನು ಹರಿಸಿ ಅಥವಾ ಆಲೋಚನೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟು ಪಾರ್ಲಿಮೆಂಟಿಗೂ ಕೂಡ ಹೇಳುತ್ತೆ. ಇದು ನೀವು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಜ್ಞಾಪಕ ಇಟ್ಕೋಬೇಕಾಗಿರೋದು. ಮೊದಲನೇದಾಗಿ ಗ್ರೌಂಡ್ಸ್, ಯಾವ್ಯಾವ ಗ್ರೌಂಡ್ಸ್ಗಳ ಮೇಲೆ ಡಿಸ್ಕ್ವಾಲಿಫೈ ಮಾಡ್ಬೋದು, ನಂತರದಲ್ಲಿ ಡಿಸ್ಕ್ವಾಲಿಫಿಕೇಷನ್ ಡಿಸಿಷನ್ನ ಯಾರು ತೆಗೆದುಕೊಳ್ತಾರೆ, ನಂತರದಲ್ಲಿ ನೀವು ಕ್ಯೋಟೋ ಹೊಲ್ಲೋನ್ ಕೇಸ್ ಏನು, ಸಂಪತ್ ಕೇಸ್ ಏನು, ಕರ್ನಾಟಕ ಅಸೆಂಬ್ಲಿ ಕೇಸ್ ಮತ್ತು ಮಣಿಪುರಿ ಅಸೆಂಬ್ಲಿ ಕೇಸ್ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟಾಗಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಅಂತ ಹೇಳಿದ್ರೆ, ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಏನೇ ಡಿಸಿಷನ್ ತೆಗೆದುಕೊಂಡ್ರು ಅದು ನ್ಯಾಯಾಂಗ ಪರಾಮರ್ಶೆಗೆ ಒಳಪಡಿರುತ್ತೆ. ನಂತರದಲ್ಲಿ ಇತ್ತೀಚೆಗೆ ಮಣಿಪುರ್ ಕೇಸ್, ಅಸೆಂಬ್ಲಿ ಕೇಸ್ ನಂತರದಲ್ಲಿ ಟೈಮ್ ಲಿಮಿಟನ್ನು ಫಿಕ್ಸ್ ಮಾಡಿದ್ದಾರೆ. ಎಷ್ಟು ಟೈಮ್ ಲಿಮಿಟ್ ಇರುತ್ತೆ? 3 monthsವರೆಗೂ. ಮತ್ತೆ ಮಣಿಪುರ ಅಸೆಂಬ್ಲಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟ್ಗೆ ಕೂಡ ಒಂದು ನಿರ್ದೇಶನವನ್ನು ನೀಡಿದೆ. ಏನಂತ ಹೇಳಿದ್ರೆ, ಈ ಆಂಟಿ ಡಿಫೆಕ್ಷನ್ ಲಾಗೆ ಸಂಬಂಧಪಟ್ಟಂಥ ಡಿಸಿಷನ್ಸ್ಗಳನ್ನು ಒಂದು ಆಟೋನಮಸ್ ಇಂಡಿಪೆಂಡೆಂಟ್ ಬಾಡಿಗೆ ಕೊಡುವುದು ಸೂಕ್ತವಂತ ಹೇಳಿದೆ. ಮುಂದುವರೆದು ಸಚಿವ ಸಂಪುಟದ ಸಮಿತಿಗಳು ಅಥವಾ ಕ್ಯಾಬಿನೆಟ್ ಕಮಿಟೀಸ್ಗಳ ಬಗ್ಗೆ ನೋಡೋಣ. ಕ್ಯಾಬಿನೆಟ್ ಕಮಿಟಿಗಳನ್ನು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರಿತೀವಿ. ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರೇನು, ಇಲ್ಲಿ ಯಾವುದೋ ಒಂದು ಸಮಿತಿಗಳು ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿಲ್ಲ, ಅವನ್ನು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಂತ ಕರಿತೀವಿ. ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋ ಕೆಲವೊಂದು ವಿಷಯಗಳು ನೀವೇನು ಅಂತ ಹೇಳಿದ್ರೆ, ಕೆಲವೊಂದು ಬಾಡಿಗಳನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರಿತೀವಿ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದ್ರೇನು, ಈ ಬಾಡಿಗಳ ಸ್ಟ್ರಕ್ಚರ್, ಫಂಕ್ಷನ್ ಮತ್ತು ಕಂಪೋಸಿಷನನ್ನು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಯಾವಾಗ ಯಾವುದೇ ಒಂದು ಸಂವಿಧಾನಿಕ ಬಾಡಿಯ ಸ್ಟ್ರಕ್ಚರ್, ಫಂಕ್ಷನ್ ಮತ್ತು ಕಂಪೋಸಿಷನನ್ನು ನಾವು ಕಾನ್ಸ್ಟಿಟ್ಯೂಷನಲ್ಲಿ ಸ್ಪೆಸಿಫಿಕ್ ಆರ್ಟಿಕಲ್ ಮುಖಾಂತರ ಮೆನ್ಷನ್ ಮಾಡಿರ್ತೀವಿ, ಅದನ್ನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಕೆಲವೊಂದು ಬಾಡಿಗಳನ್ನು ಸ್ಟ್ಯಾಚ್ಯುಟರಿ ಬಾಡೀಸ್ ಅಂತ ಕರಿತೀವಿ. ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿದ್ರೆ ಯಾವೊಂದು ಇನ್ಸ್ಟಿಟ್ಯೂಷನ್ಸ್ಗಳನ್ನು ನಾವು ಲಾ ಪಾಸ್ ಮಾಡುವಂಥ ಮುಖಾಂತರ ಎಸ್ಟಾಬ್ಲಿಷ್ ಮಾಡಿರ್ತೀವಿ, ಅದನ್ನು ನಾವು ಸ್ಟ್ಯಾಚ್ಯುಟರಿ ಲಾ ಅಂದರೆ
ಸ್ಟ್ಯಾಚ್ಯೂಟ್. ಸೊ ಹೀಗಾಗಿ ಸ್ಟ್ಯಾಚ್ಯೂಟರಿ ಬಾಡೀಸ್ ಅಂತ ಕರಿತೀವಿ. ಉದಾಹರಣೆ ಹೇಳಬೇಕಂತ ಹೇಳಿದ್ರೆ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ನ ಪಾಸ್ ಮಾಡಿ NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೌನ್ಸಿಲನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ. ಸೊ ಕಾನ್ಸ್ಟಿಟ್ಯೂಷನ್ ಬಾಡಿ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಫಿನಾನ್ಸ್ ಕಮಿಷನ್ ನಿಮಗೆ ಚೆನ್ನಾಗಿ ಗೊತ್ತಿದೆ, ಅಥವಾ UPSC ಅನ್ನು ಕೂಡ ನೀವು ಎಕ್ಸಾಂಪಲ್ ಆಗಿ ಇಟ್ಕೊಳ್ಬೋದು. ನಂತರದಲ್ಲಿ ಕೆಲವೊಂದು ಸಮಿತಿಗಳು ಬರುತ್ತೆ, ಅದನ್ನು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲದಿರುವಂಥ ಬಾಡಿಗಳು. ಎಕ್ಸ್ಟ್ರಾ ಸ್ಟ್ಯಾಚ್ಯೂಟರಿ ಅಂತ ಹೇಳಿದ್ರೆ ಕಾನೂನಿನ ಯಾವುದೇ ಒಂದು ಲಾ ಪಾಸ್ ಮಾಡುವಂಥ ಮುಖಾಂತರ ಅದನ್ನು ಜಾರಿಗೆ ತರದೇ ಇರುವಂಥದ್ದನ್ನು ನಾವು ಎಕ್ಸ್ಟ್ರಾ ಸ್ಟ್ಯಾಚ್ಯೂಟರಿ ಅಂತ ಕೂಡ ಕರಿತೀವಿ. ಮುಂದುವರೆದು ಕ್ಯಾಬಿನೆಟ್ ಕಮಿಟೀಸ್ ಬಗ್ಗೆ ನೋಡಬೇಕಂತ ಹೇಳಿದ್ರೆ, ಸೊ ಕ್ಯಾಬಿನೆಟ್ ಕಮಿಟಿಗಳನ್ನು ಯೂಶಲಿ ಪ್ರೈಮ್ ಮಿನಿಸ್ಟರ್ ಸೆಟಪ್ ಮಾಡ್ತಾರೆ. ಸಚಿವ ಸಂಪುಟದ ಅಧ್ಯಕ್ಷರು ಯಾರು? ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಅದೇ ರಾಜ್ಯಗಳಲ್ಲಿ ಬಂದಾಗ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಚೀಫ್ ಮಿನಿಸ್ಟರ್ ಅಥವಾ ಪ್ರೈಮ್ ಮಿನಿಸ್ಟರ್ಗಳು ಸಚಿವ ಸಂಪುಟದ ಸಮಿತಿಗಳ ಅಧ್ಯಕ್ಷರಾಗೂ ಕೂಡ ಕಾರ್ಯನಿರ್ವಹಿಸ್ತಾರೆ. ಅಷ್ಟೇ ಅಲ್ಲದೆ ಈ ಸಮಿತಿಗಳನ್ನು ಟೈಮ್ ಅಂದರೆ ಅವಶ್ಯಕತೆಗೆ ಮತ್ತು ಅನುಕೂಲತೆಗೆ ತಕ್ಕಂತೆ ಆ ಸಮಿತಿಗಳನ್ನು ಸೆಟಪ್ ಮಾಡ್ತಾ ಹೋಗ್ತಾರೆ. ಸೊ ಹೀಗಾಗಿ ನಿರ್ದಿಷ್ಟವಾಗಿ ನಾವಿವಾಗ ಡಿಪಾರ್ಟ್ಮೆಂಟಲ್ ಹೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಹೇಳಿದಾಗ 24 ಕಮಿಟಿ ಇದೆ ಅಂತಲೇ ಹೇಳಿದ್ವಿ. ಸೊ ಈ ರೀತಿ ನಿರ್ದಿಷ್ಟವಾದಂಥ ಸಮಿತಿಗಳು ಇಲ್ಲ. ಸೊ ಸಮಯಕ್ಕೆ ತಕ್ಕಂತೆ ಹೊಸದಾದ ಸಮಿತಿಗಳನ್ನು ಸೆಟಪ್ ಮಾಡ್ತಾ ಹೋಗ್ತಾರೆ. ಮತ್ತು ಪ್ರತಿಯೊಂದು ಕ್ಯಾಬಿನೆಟ್ ಸಮಿತಿಗೆ ಅಥವಾ ಕಮಿಟಿಗೆ 3ರಿಂದ 8 ಕ್ಯಾಬಿನೆಟ್ ಸದಸ್ಯರು ಮಾತ್ರ ಇರ್ತಾರೆ. ಅಂದರೆ ಸಚಿವ ಸಂಪುಟದ ಸದಸ್ಯರು ಮಾತ್ರ ಇದರಲ್ಲಿ ಭಾಗವಹಿಸ್ತಾರೆ. ಸಚಿವ ಸಂಪುಟದ ಅಲ್ಲದೇ ಇರುವಂತಹ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿರ್ಬೋದು, ಡೆಪ್ಯೂಟಿ ಮಿನಿಸ್ಟರ್ಗಳಾಗಿರ್ಬೋದು, ಇವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಅವರಿಗೆ ಇನ್ವಿಟೇಷನ್ ಕೊಟ್ಟಾಗ ಮಾತ್ರ ಅವರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಮುಂದುವರೆದು ಈ ಕ್ಯಾಬಿನೆಟ್ ಕಮಿಟಿಗಳಲ್ಲಿ 2 ಥರ ಅಂತ ಹೇಳ್ಬೋದು. ಮೊದಲನೇದಾಗಿ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಕರಿತೀವಿ, ಇದು ಪರ್ಮನೆಂಟ್ ಬಾಡೀಸ್ ಆಗಿರ್ತವೆ. ನಂತರದ್ದು ಅಡಾಕ್ ಕಮಿಟಿ ಅಂತ ಕರಿತೀವಿ, ಇವು ತಾತ್ಕಾಲಿಕವಾಗಿ ಸೆಟಪ್ ಮಾಡಿರುವಂಥ ಸಮಿತಿಗಳಾಗಿರುತ್ತೆ. ಮುಂದುವರೆದು ಈ ಕ್ಯಾಬಿನೆಟ್ ಕಮಿಟಿಯ ಅವಶ್ಯಕತೆ ಏನು ಅಂತ ಬಂದಾಗ, ಸೊ ಇವು ಕ್ಯಾಬಿನೆಟ್ ಒಂದು ವಾರದಲ್ಲಿ ಒಂದ್ಸಲ ಮೀಟ್ ಮಾಡ್ತಾರೆ. ನೀವು ಯೂಶಲಿ ನೋಡಿರ್ತೀರ ಸಚಿವ ಸಂಪುಟದ ಸಭೆ ಅಂತ ನಡೆಯುತ್ತೆ. ಸೊ ಬಟ್ ಆ ಸಭೆಯಲ್ಲಿ ಅವರು ಎಲ್ಲ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲು ಸಾಧ್ಯವಿಲ್ಲ. ಸೊ ಹೀಗಾಗಿ ಆ ಕ್ಯಾಬಿನೆಟ್ ಕಮಿಟಿ ವರ್ಕ್ ಲೋಡ್ ಏನಿದೆ ಕ್ಯಾಬಿನೆಟ್ದು, ಅದರ ವರ್ಕ್ ಲೋಡನ್ನು ಕಡಿಮೆ ಮಾಡೋದಕ್ಕೋಸ್ಕರ ಕ್ಯಾಬಿನೆಟ್ ಕಮಿಟಿ ಇರುತ್ತೆ. ನಂತರದಲ್ಲಿ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಪರಿಶೀಲಿಸು, ಇನ್ಡೆಪ್ತ್ ಎಕ್ಸಾಮಿನೇಷನ್ ಮಾಡೋದಕ್ಕೆ, ನಂತರ ಬೇರೆ ಬೇರೆ ಮಿನಿಸ್ಟ್ರಿಗಳ ನಡುವೆ ಕೋಆರ್ಡಿನೇಷನ್ ಅಂದರೆ ಹಾರ್ಮೋನಿಯಸ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡುವಂತಹ, ಸೌಹಾರ್ದತೆಯನ್ನು ಮೇಂಟೈನ್ ಮಾಡುವಂಥ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಕಮಿಟಿಗಳು ಕೆಲಸವನ್ನು ನಿರ್ವಹಿಸ್ತಾರೆ. ಸೊ ಹೀಗಾಗಿ ಕ್ಯಾಬಿನೆಟ್ ಕಮಿಟಿಯ ಅವಶ್ಯಕತೆ ನಮಗೆ ತುಂಬ ಇದೆ. ಹೊಸದಾಗಿ ಕ್ಯಾಬಿನೆಟ್ ಕಮಿಟಿ ಆನ್ ಇನ್ವೆಸ್ಟ್ಮೆಂಟ್ ಮತ್ತು ಗ್ರೋತ್ ಮತ್ತು ಇನ್ನೊಂದು ಕ್ಯಾಬಿನೆಟ್ ಕಮಿಟಿ ಆನ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ 2 ಹೊಸ ಸಮಿತಿಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳಿಯೋದಕ್ಕೆ ಮುಂಚೆ ನಾವು ಮೊದಲನೇದಾಗಿ ಈಗಿರುವಂಥ 6 ಸಮಿತಿಗಳು ಯಾವುದು ಮತ್ತು ಅದರ ಕೆಲಸಗಳೇನು ಅಂತ ನೋಡೋಣ. ಮೊದಲನೇದಾಗಿ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಅಂತ ಅಥವಾ ಅಪಾಯಿಂಟ್ಮೆಂಟ್ ಕಮಿಟಿ ಅಂತ ಕರಿತೀವಿ. ಈ ಕಮಿಟಿಯ ಜವಾಬ್ದಾರಿ ಏನಂತ ಹೇಳಿದ್ರೆ, ಸರ್ಕಾರದಲ್ಲಿರುವಂಥ ಉನ್ನತ ಸ್ಥಾನಗಳು, ಇವಾಗ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಬಂದಿರುತ್ತೆ, ಅಥವಾ ಎಲ್ಲ ಆರ್ಮಿ, ನೇವಿ ಮತ್ತು ಎಲ್ಲರ ಚೀಫ್ಗಳನ್ನು ಅಪಾಯಿಂಟ್ ಮಾಡುವಂಥದ್ದು, ಸೆಂಟ್ರಲ್ ಸೆಕ್ರೆಟರಿಯೇಟ್ ಸ್ಟಾಫ್, ಪಬ್ಲಿಕ್ ಎಂಟರ್ಪ್ರೈಸಸ್, ಈ ರೀತಿ ಹೈ ಲೆವೆಲ್ ಅಪಾಯಿಂಟ್ಮೆಂಟ್ಸ್ ಏನಿವೆ ಇವೆಲ್ಲವನ್ನು ಮಾಡೋದು ಅಪಾಯಿಂಟ್ಮೆಂಟ್ಸ್ ಕಮಿಷನ್. ನಂತರದಲ್ಲಿ ಸೆಂಟ್ರಲ್ ಡೆಪ್ಯೂಟೇಷನ್ ಮೇಲೆ ಕೆಲಸ ಮಾಡುವಂಥವ್ರನ್ನ ಟ್ರಾನ್ಸ್ಫರ್ ಕೂಡ ಮಾಡುವಂಥ ಜವಾಬ್ದಾರಿ ಈ ಅಪಾಯಿಂಟ್ಮೆಂಟ್ಸ್ ಕಮಿಷನಿಗೆ ಇರುತ್ತೆ. 2ನೇ ಸಮಿತಿ ಯಾವುದು ಅಂತ ಹೇಳಿದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಇದು ಒಂದ್ಸಲ UPSC ಪ್ರಿಲಿಮ್ಸ್ನಲ್ಲೂ ಮತ್ತು KPSC ಪ್ರಿಲಿಮ್ಸ್ನಲ್ಲೂ ಕೇಳಿದ್ದಾರೆ. ಈ ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರಿತೀವಲ್ಲ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು ಕೊಟ್ಟಿರ್ತೀವಿ, ಈ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಯಾರು ಡಿಸೈಡ್ ಮಾಡ್ತಾರೆ ಅಂತ ಹೇಳಿ. ಸೊ ಅಗ್ರಿಕಲ್ಚರ್ ಪ್ರೈಸ್ನ ಫಿಕ್ಸ್ ಮಾಡುವಂಥ ಜವಾಬ್ದಾರಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಇದನ್ನು ಯೂಶಲಿ ಶಾರ್ಟ್ ಫಾರ್ಮ್ನಲ್ಲಿ ನಿಮಗೆ CCEA ಅಂತ ಕರೀತಾರೆ. CCEA ಅಂತ ಕರೀತಾರೆ ಶಾರ್ಟ್ ಫಾರ್ಮ್ನಲ್ಲಿ. ಸೊ ಇದು ಕೂಡ ನಿಮಗೆ KPSC ಪ್ರಶ್ನೆ ಬಂದಿತ್ತು. ನಂತರ ಎಸೆನ್ಷಿಯಲ್ ಕಮೋಡಿಟೀಸ್ ಅಂತ ಹೇಳಿದ್ರೆ ಯಾವೊಂದು ಪ್ರಾಡಕ್ಟ್ಸ್ ಏನಿರುತ್ತೆ ಅಥವಾ ಸರ್ವಿಸಸ್ ಏನಿರುತ್ತೆ ನಮಗೆ ಕೊಡಲೇಬೇಕಾಗಿರುವಂತಹ ಬೇಸಿಕ್ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಅದನ್ನು ಎಸೆನ್ಷಿಯಲ್ ಕಮೋಡಿಟೀಸ್ ಆಗಿ ಮತ್ತು ಅದರ ಪ್ರೈಸ್ಗಳನ್ನು ಡಿಟರ್ಮೈನ್ ಮಾಡುವಂಥ ಜವಾಬ್ದಾರಿ CCEAಗಿರುತ್ತೆ. ನಂತರ ಇಂಡಸ್ಟ್ರಿಗಳಿಗೆ ಲೈಸೆನ್ಸ್ ಕೊಡುವಂಥ ವಿಷಯ ಮತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಯಾವ ರೀತಿ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ಗಳನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದು ಜವಾಬ್ದಾರಿ ಇದ್ರ ಮೇಲಿದೆ. ಮುಂದುವರಿದು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ 1000 ಕೋಟಿಗಿಂತ ಜಾಸ್ತಿ ಇದ್ದಾಗ ಮೊದಲನೇದಾಗಿ ಅದು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಅದರ ನಂತರವೇ ಅದರ ಅಪ್ರೂವಲ್ ಆಗುತ್ತೆ. ಮುಂದಿನ ಸಮಿತಿ ಬಂದು ಕ್ಯಾಬಿನೆಟ್ ಕಮಿಟಿ ಆನ್ ಪಾರ್ಲಿಮೆಂಟ್ರಿ ಅಫೇರ್ಸ್. ಹೆಸರು ಹೇಳುವಂಥ ರೀತಿಯಲ್ಲಿ ಪಾರ್ಲಿಮೆಂಟ್ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು ಮತ್ತು ಯಾವ ರೀತಿ ಸದನಗಳು ಶುರುವಾಗಬೇಕು, ಸೆಷನ್ಸ್ಗಳು ಶುರುವಾಗಬೇಕು ಅನ್ನೋದ್ರ ಬಗ್ಗೆ ಆ ಶೆಡ್ಯೂಲ್ನ ಪ್ಲಾನ್ ಮಾಡುವಂಥ ಜವಾಬ್ದಾರಿ ಪಾರ್ಲಿಮೆಂಟ್ ಅಫೇರ್ಸ್ ಕಮಿಟಿಗಿರುತ್ತೆ. ನಂತರದಲ್ಲಿ ಸರ್ಕಾರ ಯಾವ್ಯಾವ ರೀತಿ ಬಿಲ್ಸ್ಗಳನ್ನು ಪಾಸ್ ಮಾಡುತ್ತೆ, ಯಾವ ಬಿಲ್ಗಳ ಹಂತಗಳೇನು, ಇವೆಲ್ಲ ಪ್ರೋಗ್ರೆಸ್ಸನ್ನು ಇದನ್ನು ಮಾನಿಟರ್ ಮಾಡುತ್ತೆ. ಮುಂದಿನ ಸಮಿತಿ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್. ಸೊ ಈ ಕಮಿಟಿ ಎಲ್ಲ ಪಾಲಿಸಿಗಳ ಡಿಸಿಷನ್ನ, ಯಾವುದೇ ಒಂದು ಪಾಲಿಸಿ ಬರಬೇಕು ಅಂತ ಹೇಳಿದ್ರೆ ಆ ಪಾಲಿಸಿ ಮ್ಯಾಟರ್ಸ್ನ ಡಿಸಿಷನ್ನ ತೆಗೆದುಕೊಳ್ಳುವಂಥ ಜವಾಬ್ದಾರಿ ಈ ಸಮಿತಿಗಿರುತ್ತೆ. ಅದು ಭಾರತದ ಡೊಮೆಸ್ಟಿಕ್ ವಿಷಯ ಅಂದರೆ ಆಂತರಿಕ ವಿಷಯವಾಗಿರ್ಬೋದು, ಅಥವಾ ಬಾಹ್ಯ ವಿಷಯ ಅಥವಾ ಫಾರಿನ್ ಅಫೇರ್ಸ್ ಆಗಿರ್ಬೋದು, ಇವೆಲ್ಲದರೂ ಸಂಬಂಧಪಟ್ಟಂಥ ಯಾವುದೇ ಒಂದು ಪಾಲಿಸಿ ಡಿಸಿಷನ್ಸ್ ಇದ್ದರೆ ಅದು ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ತೆಗೆದುಕೊಳ್ಳುತ್ತೆ.
ಮುಂದುವರೆದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ. ಸೊ ಈ ಕಮಿಟಿಯ ಜವಾಬ್ದಾರಿಗಳೇನಂತ ಹೇಳಿದ್ರೆ, ಸೊ ಲಾ ಆ್ಯಂಡ್ ಆರ್ಡರ್ ಅಂದರೆ ಸುಗಮವಾದ ಆಡಳಿತ ವ್ಯವಸ್ಥೆ ಇದೆ ಅನ್ನೋಂಥ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು, ನಂತರದಲ್ಲಿ ಆಂತರಿಕ ಭದ್ರತೆಯನ್ನು ಕಾಪಾಡುವಂಥದ್ದು, ಮತ್ತು ಯಾವುದೇ ಒಂದು ಫಾರಿನ್ ಪಾಲಿಸಿಗಳು ನಮ್ಮ ಆಂತರಿಕ ಭದ್ರತೆಗೆ ತೊಂದರೆ ಕೊಟ್ಟಾಗ ಅಥವಾ ಸೆಕ್ಯೂರಿಟಿಗೆ ತೊಂದರೆ ಕೊಟ್ಟಾಗ ಆ ವಿಷಯಗಳ ಬಗ್ಗೆ ಪರಿಶೀಲನೆ ಮಾಡೋದು. ನಂತರ ನಮ್ಮ ಭಾರತದ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಎಲ್ಲಿ 1,000 ಕೋಟಿಗಿಂತ ಹೆಚ್ಚಾದಾಗ ಆ ಪಾಲಿಸಿಗಳನ್ನು ಅಥವಾ ಪ್ರೋಗ್ರಾಮ್ಸ್ಗಳ ಬಗ್ಗೆ ಮೊದಲನೇದಾಗಿ ಡಿಸ್ಕಷನ್ ಮಾಡುವಂಥವ್ರನ್ನ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂತ ಕರಿತೀವಿ. ಸೊ ಮುಂದುವರಿದು ಲಾಸ್ಟ್ ಒನ್ ಬಂದು ಕ್ಯಾಬಿನೆಟ್ ಕಮಿಟಿ ಆನ್ ಅಕಮಡೇಷನ್ ಅಂತ ಕರಿತೀವಿ. ಈ ಅಕಮಡೇಷನ್ ಅಂತ ಹೇಳಿದ್ರೆ ಹೆಸರೇ ಹೇಳ್ತದೆ ಅಂತ ಹೇಳಿದ್ರೆ ಯಾವ್ಯಾವ MP ಗಳಿಗೆ ಯಾವ್ಯಾವ ರೀತಿಯಲ್ಲಿ ಬಿಲ್ಡಿಂಗ್ಸ್ಗಳನ್ನು ಅಥವಾ ಮನೆಗಳನ್ನು ಅಲೋಕೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಅಂದರೆ ನಿಮಗೆ ಗೊತ್ತಿದೆ, ಸರ್ಕಾರದಲ್ಲಿ MP ಮತ್ತು MLAಗಳಿಗೆ ಅಕಮಡೇಷನ್ ಫೆಸಿಲಿಟಿಯನ್ನು ಕೊಡ್ತಾರೆ. ಸೊ ಯಾವ ರೀತಿ ಅವರಿಗೆ ವಸತಿ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಸೊ ರೂಲ್ಸ್ಗಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಕ್ಯಾಬಿನೆಟ್ ಕಮಿಟಿ ಆನ್ ಅಕಮಡೇಷನ್ದು ಇರುತ್ತೆ. ಮುಂದುವರೆದು ಹೊಸದಾಗಿ ರಚನೆ ಆಗಿರುವಂಥ 2 ಸಮಿತಿಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಕ್ಯಾಬಿನೆಟ್ ಕಮಿಟಿ ಆನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಗ್ರೋತ್. ಈ ಕಮಿಟಿಯ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಸರ್ಕಾರದ ಅಡಿಯಲ್ಲಿ ನಡೆಯುತ್ತಿರುವಂತಹ ಕೀ ಪ್ರಾಜೆಕ್ಟ್ಸ್ಗಳನ್ನು ಐಡೆಂಟಿಫೈ ಮಾಡೋದು. ಯಾವ್ಯಾವ ಪ್ರಾಜೆಕ್ಟ್ಸ್ಗಳು ಬಹುಪ್ರಮುಖವಾದದ್ದು ಅಥವಾ ಮುಖ್ಯವಾದದ್ದು ಏನಿವೆ ಅದನ್ನು ಐಡೆಂಟಿಫೈ ಮಾಡುತ್ತೆ. ಮತ್ತು ಆ ಪ್ರಾಜೆಕ್ಟ್ಸ್ಗಳನ್ನು ನಿಯಮಿತ ಸಮಯದಲ್ಲಿ ಅಥವಾ ಟೈಮ್ ಬೌಂಡ್ ಮ್ಯಾನರ್ನಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ಅಥವಾ ಕಂಪ್ಲೀಟ್ ಮಾಡುವಂಥ ಗತಿಯಲ್ಲಿ ಯೋಚನೆ ಮಾಡ್ತಾರೆ. ನೀವು ನೋಡಿರ್ಬೋದು, ನಮ್ಮ ಭಾರತದಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂದರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಏನಿರ್ತಾರೆ, ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೆ ಲಾಂಗ್ ಗೆಸ್ಟೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಅಂದರೆ 20 ವರ್ಷದಲ್ಲಿ ನಡಿಬೇಕಾಗಿರುವಂಥದ್ದು 25 ವರ್ಷ, 30 ವರ್ಷ, 40 ವರ್ಷ ಕೂಡ ತೆಗೆದುಕೊಳ್ಳುತ್ತೆ. ಸೊ ಆ ಟೈಮ್ ಬೌಂಡ್ ಇಂಪ್ಲಿಮೆಂಟೇಷನ್ ಆಗೋ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ಈ ಕ್ಯಾಬಿನೆಟ್ ಕಮಿಟಿ ಆನ್ ಇನ್ವೆಸ್ಟ್ಮೆಂಟ್ ಮತ್ತು ಗ್ರೋತ್. ನಂತರದಲ್ಲಿ ಸರ್ಕಾರದ ಕೆಲವೊಂದು ಕ್ರಿಟಿಕಲ್ ಪ್ರಾಜೆಕ್ಟ್ಸ್ಗಳನ್ನು ತ್ವರಿತಗತಿಯಲ್ಲಿ ಮುಗಿಸ್ಕೊಡುತ್ತೆ. ನಂತರ ಸೊ 1,000 ಕೋಟಿಗಿಂತ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ ಇರುವಂಥ ಪ್ರಾಜೆಕ್ಟ್ಸ್ಗಳನ್ನು ಮಾನಿಟರ್ ಮಾಡುತ್ತೆ ಮತ್ತು ಇಂಪ್ಲಿಮೆಂಟೇಷನ್ ಕೂಡ ನೋಡ್ಕೊಳ್ಳುತ್ತೆ. ಇದು ಕ್ಯಾಬಿನೆಟ್ ಕಮಿಟಿ ಆನ್ ಇನ್ವೆಸ್ಟ್ಮೆಂಟ್ ಮತ್ತು ಗ್ರೋತ್ನ ಜವಾಬ್ದಾರಿಗಳು. ನಂತರದಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಎಂಪ್ಲಾಯ್ಮೆಂಟ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರಯೋಜನ ಏನು ಅಥವಾ ಸಮಿತಿಯ ಜವಾಬ್ದಾರಿಗಳೇನು ಅಂತ ಹೇಳಿದ್ರೆ, ಯಾವುದೇ ಒಂದು ಪಾಲಿಸಿ ಆಗಿರ್ಬೋದು, ಯಾವುದೇ ಒಂದು ಪ್ರೋಗ್ರಾಮ್ ಆಗಿರ್ಬೋದು, ಅಥವಾ ಸರ್ಕಾರ ತೆಗೆದುಕೊಳ್ಳುವಂಥ ಯಾವುದೇ ಸ್ಕೀಮ್ ಅಥವಾ ಇನಿಷಿಯೇಟಿವ್ ಆಗಿರ್ಬೋದು. ನಿಮಗೆ ಗೊತ್ತಿದೆ, ಈಗ ಆಲ್ರೆಡಿ ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟಿಗೋಸ್ಕರ, ಕೌಶಲ್ಯವನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಅತಿ ಹೆಚ್ಚಿನ ಪ್ರೋಗ್ರಾಮ್ಸ್ಗಳನ್ನು ಲಾಂಚ್ ಮಾಡ್ತಾ ಹೋಗ್ತಿದೆ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈ ಬೇರೆ ಬೇರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳ ಕನ್ವರ್ಜೆನ್ಸ್ ಆಗ್ತಿಲ್ಲ. ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರೋಗ್ರಾಮ್ಗೂ ಮತ್ತೊಂದು ಪ್ರೋಗ್ರಾಮ್ಗೂ ಕೆಲವೊಂದು ಓವರ್ಲ್ಯಾಪಿಂಗ್ ಪಾಯಿಂಟ್ಸ್ ಇದೆ ಅಥವಾ ಕೆಲವೊಂದು ಲ್ಯಾಗಿಂಗ್ ಇದೆ. ಸೊ ಈ ಎಲ್ಲರ ನಡುವೆ ಸಾಮರಸ್ಯವನ್ನು ತೆಗೆದುಕೊಂಡು ಬಂದು ಹಾಲಿಸ್ಟಿಕ್ ಆಗಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಎಲ್ಲದರ ನಡುವೆ ಕೋಆರ್ಡಿನೇಷನ್ ಅನ್ನೋದು ಇರಬೇಕು. ಸೊ ಸರ್ಕಾರ ಯಾವುದೇ ಒಂದು ಪಾಲಿಸಿ ಮಾಡಲಿ, ಪ್ರೋಗ್ರಾಮ್ ಮಾಡಲಿ, ಸ್ಕೀಮ್ ಮಾಡಿ, ಇವೆಲ್ಲದಕ್ಕೂ ಒಂದು ಕಾಮನ್ ಡೈರೆಕ್ಷನ್ ಅಂತ ಕೊಡುವಂಥ ಜವಾಬ್ದಾರಿ ಈ ಸಮಿತಿದು. ಸೊ ಈ ಸಮಿತಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಸ್ಕಿಲ್ ಡೆವಲಪ್ಮೆಂಟ್ಗೆ ಮಾಡಬೇಕಾಗಿರುವಂತಹ ಯೋಜನೆಗಳೇನು, ಯಾವ್ಯಾವ ಇನಿಷಿಯೇಟಿವ್ಸ್ಗಳನ್ನ ತೆಗೆದುಕೊಳ್ಬೇಕು, ಮತ್ತು ಯಾವ ರೀತಿ ಎಂಪ್ಲಾಯಬಿಲಿಟಿನ ಜಾಸ್ತಿ ಮಾಡಬೇಕು ಅಥವಾ ಇಂಡಸ್ಟ್ರಿ ಅಕಾಡೆಮಿಯ ಮಿಸ್ ಮ್ಯಾಚನ್ನು ಕಡಿಮೆ ಮಾಡಬೇಕು ಅನ್ನೋದು. ಇಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಈಗ ನೋಡಿರ್ಬೋದು ನೀವು, ಸಾವಿರಾರು ವಿದ್ಯಾರ್ಥಿಗಳು ಪ್ರತಿ ವರ್ಷ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆಗಿ ಆಚೆ ಬರ್ತಾರೆ. ಬಟ್ ಈ ಇಂಡಸ್ಟ್ರಿಗೂ ಸಾವಿರಾರು ವಿದ್ಯಾರ್ಥಿಗಳ ಅವಶ್ಯಕತೆ ಇದೆ. ಬಟ್ ಈ ಇಂಡಸ್ಟ್ರಿಗೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಬೇಕು ಅಥವಾ ಎಥಿಕಲ್ ಹ್ಯಾಕಿಂಗ್ನ ಬಗ್ಗೆ ಬೇಕು. ಈ ರೀತಿ ಇಂಡಸ್ಟ್ರಿಯ ಡಿಮ್ಯಾಂಡ್ ಕಾಲಾನುಸಾರವಾಗಿ ಡೆವಲಪ್ ಆಗ್ತಾ ಹೋಗ್ತಿದೆ. ಅಂದರೆ ಇಲ್ಲಿ ಬೇಕಾಗಿರುವಂಥ ಡಿಮ್ಯಾಂಡ್ಸ್ ಏನಿದೆ ಡೆವಲಪ್ ಆಗ್ತಾ ಹೋಗ್ತಿದೆ. ಬಟ್ ಅಟ್ ದ ಸೇಮ್ ಟೈಮಲ್ಲಿ ನಾವು ಓದಿರುವಂಥ ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಅಟ್ಲೀಸ್ಟ್ ಸುಮಾರು 30 ವರ್ಷಗಳ ಹಿಂದಿನ ಕಾಲದಲ್ಲಿ, ಅಂದರೆ ಈ ಇಂಡಸ್ಟ್ರಿಯ ರಿಕ್ವೈರ್ಮೆಂಟ್ಸ್ಗೂ ಅಕಾಡೆಮಿಯಲ್ಲಿ ನಾವು ಓದುವಂಥ ವಿಷಯಗಳಿಗೂ ಸುಮಾರು 3 ಜನರೇಷನ್ಗಳ ಗ್ಯಾಪ್ ಇದೆ. ಸೊ 30 ವರ್ಷಗಳ ಗ್ಯಾಪ್ ಇದೆ. ಸೊ ಹೀಗಾಗಿ ಏನಾಗುತ್ತೆ, ಅಕಾಡೆಮಿಯಲ್ಲಿ ಹೇಳ್ಕೊಳ್ಳುವಂಥ ವಿಷಯಗಳು ನಮಗೆ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಟೆಕ್ನಿಕಲಿ ನಾವು ಚೆನ್ನಾಗಿರ್ತೀವಿ, ಅಥವಾ ಥಿಯರಿಟಿಕಲಿ ನಮಗೆಲ್ಲ ವಿಷಯಗಳು ಗೊತ್ತಿರುತ್ತೆ, ಆದರೆ ಪ್ರಾಕ್ಟಿಕಲ್ ಆಗಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಇದು ಒಂದು ಸ್ಕಿಲ್ ಮಿಸ್ ಮ್ಯಾಚ್ ಅಂತ ಕರಿತೀವಿ. ಈ ಸ್ಕಿಲ್ ಮಿಸ್ ಮ್ಯಾಚನ್ನು ಯಾವ ರೀತಿ ಕರೆಕ್ಟ್ ಮಾಡಬೇಕು ಅನ್ನೋದನ್ನು ಕ್ಯಾಬಿನೆಟ್ ಕಮಿಟಿ ಆನ್ ಎಂಪ್ಲಾಯ್ಮೆಂಟ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ನಿರ್ದೇಶನವನ್ನು ಕೊಡುತ್ತೆ. ಸೊ ಈಗ ಎಲ್ಲ ಕ್ಯಾಬಿನೆಟ್ ಕಮಿಟಿಗಳನ್ನು ಒಂದು ಕ್ವಿಕ್ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಈ ಸ್ಲೈಡ್ನ ಅಬ್ಸರ್ವ್ ಮಾಡಿ. ಸೊ ಮೊದಲನೇದಾಗಿ ಎಕನಾಮಿ ಅಫೇರ್ಸ್, ನಂತರದಲ್ಲಿ ಪಾರ್ಲಿಮೆಂಟ್ರಿ ಅಫೇರ್ಸ್, ನಂತರದಲ್ಲಿ ಪೊಲಿಟಿಕಲ್ ಅಫೇರ್ಸ್. ಎಲ್ಲ ಅಫೇರ್ಸ್ಗಳನ್ನು ಒಟ್ಟಿಗೆ ಜ್ಞಾಪಕ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ನಂತರದಲ್ಲಿ 2A ಅಪಾಯಿಂಟ್ಮೆಂಟ್ಸ್ ಕಮಿಟಿ, ಅಕಮಡೇಷನ್ ಕಮಿಟಿ. ಸೊ 2A ಒಟ್ಟಿಗೆ ಜ್ಞಾಪಕ ಇಟ್ಕೊಳ್ಳಿ. ನಂತರ ಬರುವಂಥದ್ದು ಸೆಕ್ಯೂರಿಟಿ. ಇವು 6 ಕಮಿಟಿ, 3 ಅಫೇರ್ಸ್ ಇರುತ್ತೆ, 2 ಅಪಾಯಿಂಟ್ಮೆಂಟ್ಸ್, ಒಂದು ಅಪಾಯಿಂಟ್ಮೆಂಟು, ಒಂದು ಅಕಮಡೇಷನ್. ನಂತರದಲ್ಲಿ ಯಾವ ರೀತಿ ಯಾವ ಒಂದು ಅಕಮಡೇಷನಿಂದ ಒಂದು ಸೆಕ್ಯೂರಿಟಿ ಸಿಗುತ್ತೆ ಅನ್ನೋ ಥರ ಜ್ಞಾಪಕ ಇಟ್ಕೊಳ್ಳಿ. ಇವಿಷ್ಟು ಹಳೆಯ ಕಮಿಟಿಗಳು. ನಾನು ಈ ಬ್ಲೂ ಕಲರ್ ಏನು ಬರ್ತಿದ್ದೀನಿ, ಇದು ಇನ್ವೆಸ್ಟ್ಮೆಂಟ್ ಮತ್ತು ಗ್ರೋತ್ ಮತ್ತು ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಹೊಸ ಸಮಿತಿಗಳು. ಇಲ್ಲಿ ಮತ್ತೊಂದು ನೀವು ಪ್ರಮುಖವಾಗಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಅಂತ ಹೇಳಿದ್ರೆ, ಈ ಎಲ್ಲ ಸಮಿತಿಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರಾ ಅಂತ ಪ್ರಶ್ನೆ ಬರ್ಬೋದು. ಇಲ್ಲಿ
ಇಲ್ಲಿ ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಳಿ, ಪಾರ್ಲಿಮೆಂಟ್ರಿ ಅಫೇರ್ಸ್ ಅಂದರೆ ಪಾರ್ಲಿಮೆಂಟ್ನ ಶೆಡ್ಯೂಲ್ನ ವಿಷಯ ಡಿಸೈಡ್ ಮಾಡುವಂಥ ಸಮಿತಿ ಮತ್ತು ಅಕಮಡೇಷನ್ನ ವಿಷಯವನ್ನು ಡಿಸೈಡ್ ಮಾಡುವಂಥ ಸಮಿತಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಇರೋದಿಲ್ಲ. ಸೊ ಈ 2 ಸಮಿತಿ ಬಿಟ್ಟು ಮಿಕ್ಕಿದ 6 ಸಮಿತಿಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಪಾರ್ಟಿಸಿಪೇಷನ್ ಅಥವಾ ಪ್ರೈಮ್ ಮಿನಿಸ್ಟರ್ ಲೀಡರ್ಶಿಪ್ ಇರುತ್ತೆ. ಇದು ನೀವು ಕ್ಯಾಬಿನೆಟ್ ಕಮಿಟಿಗೆ ಸಂಬಂಧಪಟ್ಟಂಥ ವಿಷಯಗಳು. ಸೊ ಮುಂದುವರಿದು ನಾವು ಇವಾಗ ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಏನು ಅಂತ ನೋಡೋಣ. ಮುಂದುವರಿದು ಆಫೀಸ್ ಆಫ್ ಪ್ರಾಫಿಟ್ ಇದು ತುಂಬಾ ಭಾರಿ ನ್ಯೂಸ್ನಲ್ಲಿರುವಂಥ ವಿಷಯ. ಕಳೆದ 4 ವರ್ಷಗಳಿಂದ ಸತತವಾಗಿ ನ್ಯೂಸಲ್ಲಿರುವಂಥ ವಿಷಯ. ಸೊ ಯಾಕೆ ನ್ಯೂಸಲ್ಲಿದೆ ಅಂತ ಹೇಳಿದ್ರೆ, ಎಕ್ಸ್ಪೆಷಲಿ ಇಲ್ಲಿ ನೋಡ್ತಿರುವಂಥ ಅರವಿಂದ್ ಕೇಜ್ರಿವಾಲ್ ಅಥವಾ ಡೆಲ್ಲಿ ಪಾರ್ಲಿಮೆಂಟ್ರಿ ಸೆಕ್ರೆಟರೀಸ್ನ ಕೇಸ್ನ ಸಂಬಂಧಪಟ್ಟಂತೆ ಇದು ತುಂಬಾ ನ್ಯೂಸ್ನಲ್ಲಿದೆ. ಸೊ ಪಾರ್ಲಿಮೆಂಟ್ರಿ ಸೆಕ್ರೆಟರಿ ಅಂತ ಏನು ಅಂತ ನೋಡೋದಕ್ಕೆ ಮುಂಚೆ ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಏನು ಅಥವಾ ಎಲ್ಲಿ ಸಂವಿಧಾನದಲ್ಲಿ ಅದ್ರ ಬಗ್ಗೆ ಎಲ್ಲಾದರೂ ಮೆನ್ಷನ್ ಮಾಡಿದಾರ ಅಂತ ನೋಡೋಣ. ಮೊದಲನೇದಾಗಿ ಆರ್ಟಿಕಲ್ನ 102 ಆರ್ಟಿಕಲ್ 1 ಮತ್ತು 191 ಆರ್ಟಿಕಲ್ ಪ್ರಾವಿಷನ್ 1 ಇವೆರಡು ಆರ್ಟಿಕಲ್ ಅನ್ವಯದಲ್ಲಿ ಪಾರ್ಲಿಮೆಂಟ್ನ ಸದಸ್ಯರನ್ನು ಡಿಸ್ಕ್ವಾಲಿಫೈ ಮಾಡಿದರೆ, ಈ ಆರ್ಟಿಕಲ್ ಅನ್ವಯದಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ನ ಸದಸ್ಯರನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ ಅವರು ಆಫೀಸ್ ಆಫ್ ಪ್ರಾಫಿಟನ್ನು ಹೋಲ್ಡ್ ಮಾಡಿದರೆ. ಸೊ ಹೀಗಾಗಿ ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಏನು ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಸೊ ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಏನು ಅನ್ನೋದನ್ನು ಸಂವಿಧಾನ ಎಲ್ಲೂ ಕೂಡ ಡಿಫೈನ್ ಮಾಡಿಲ್ಲ. ಹಾಗಾದರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲಿ ಎಲ್ಲದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಹೀಗಾಗಿ ರೆಪ್ರೆಸೆಂಟೇಷನ್ ಪೀಪಲ್ ಆಫ್ ಆ್ಯಕ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡೆಫಿನೇಷನ್ ಕೊಟ್ಟಿಲ್ಲ. ಸೊ ಹೀಗಾಗಿ ಆಫೀಸ್ ಆಫ್ ಪ್ರಾಫಿಟ್ ಅನ್ವಯದಲ್ಲಿ ಡಿಸ್ಕ್ವಾಲಿಫಿಕೇಷನ್ ಮಾತ್ರ ಮಾಡ್ಬೋದು ಅಂತ ಹೇಳ್ತಿದ್ದೀವಿ, ಬಟ್ ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಏನು ಅಂತ ಎಕ್ಸಾಕ್ಟ್ಲಿ ಕೂಡ ನಾವು ಎಲ್ಲೂ ಹೇಳಿಲ್ಲ. ಸೊ ಹೀಗಾಗಿ ಸುಪ್ರೀಂ ಕೋರ್ಟಿನ ಒಂದು ಜಡ್ಜ್ಮೆಂಟ್ ನಾವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಸೊ ಈಗ ಆಲ್ರೆಡಿ ಹೇಳಿರೋ ರೀತಿಯಲ್ಲಿ ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಏನು ಅಂತ ಸಂವಿಧಾನದಲ್ಲೂ ಕೂಡ ಹೇಳ್ತಿಲ್ಲ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲೂ ಹೇಳ್ತಿಲ್ಲ, ಮತ್ತು ಆಫೀಸ್ ಆಫ್ ಪ್ರಾಫಿಟ್ ಯಾವ್ದು ಅಂತ ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಕೂಡ ಯಾವೊಂದು ಲಾಸ್ಗಳನ್ನು ಪಾಸ್ ಮಾಡಿಲ್ಲ. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ನಲ್ಲಿ ಅಂದರೆ 2001ನೇ ಇಸ್ವಿಯಲ್ಲಿ ಪ್ರದ್ಯುತ್ ಬರ್ಧೋಲೆ ವರ್ಸಸ್ ಸ್ವಪನ್ ರಾಯ್ ಕೇಸ್ನಲ್ಲಿ ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಏನು, ಯಾವೊಂದು ಕ್ರೈಟೀರಿಯಾಗಳು ಮ್ಯಾಚ್ ಆದಾಗ ಅದನ್ನು ಆಫೀಸ್ ಆಫ್ ಪ್ರಾಫಿಟ್ ಅಂತ ಕರಿಬೋದು ಅಂತ ಹೇಳಿ ಒಂದು ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಮೊದಲನೇದೇನು ಅಂತ ಹೇಳಿದ್ರೆ, ಸರ್ಕಾರ ಅವರ ಅಪಾಯಿಂಟ್ಮೆಂಟ್ನ ಮಾಡಿದ್ದಾಗ, ಎರಡನೇದು ಸರ್ಕಾರ ಅವರನ್ನು ರಿಮೂವ್ ಮಾಡುವಂಥ ಅಥವಾ ಡಿಸ್ಮಿಸ್ ಮಾಡುವಂಥ ಅಧಿಕಾರ ಹೊಂದಿದ್ದಾಗ, ಮೂರನೇದು ಸರ್ಕಾರ ಅವರಿಗೆ ಸಂಬಳವನ್ನು ಕೊಡ್ತಿದ್ದಾಗ, ನಾಲ್ಕನೇದು ಅವರು ಸರ್ಕಾರದ ಅಡಿಯಲ್ಲಿ ಕೆಲಸಗಳನ್ನು ಅಥವಾ ಕಾರ್ಯಗಳನ್ನು ನಿರ್ವಹಿಸಿದ್ದಾಗ, ಐದನೇದು ಸರ್ಕಾರ ಅವರ ಪರ್ಫಾರ್ಮೆನ್ಸ್ನ ಕಂಟ್ರೋಲ್ ಮಾಡುವಂಥದ್ದು. ಸೊ ಇಲ್ಲೂ ಕೂಡ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದೇನೆಂದರೆ, ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯಾದ ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಏನು ಅನ್ನೋ ಡೆಫಿನೇಷನ್ ಕೊಟ್ಟಿಲ್ಲ, ಬಟ್ ಯಾವ್ಯಾವ ಕ್ರೈಟೀರಿಯಾಗಳಿದ್ರೆ ಅದನ್ನು ಆಫೀಸ್ ಆಫ್ ಪ್ರಾಫಿಟ್ ಅಂತ ಕರಿಬೋದು ಅಂತ ಹೇಳ್ತಾರೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಅಪಾಯಿಂಟ್ಮೆಂಟ್ ಮಾಡಿರ್ಬೋದು, ರಿಮೂವಲ್ ಮಾಡುವಂಥದ್ದು, ಸಂಬಳ ಕೊಡುವಂಥದ್ದು, ಅಥವಾ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂಥದ್ದು, ಮತ್ತು ಸರ್ಕಾರ ಅವರ ಪರ್ಫಾರ್ಮೆನ್ಸ್ಗಳನ್ನು ಕಂಟ್ರೋಲ್ ಮಾಡಿದಾಗ ಅದನ್ನು ಆಫೀಸ್ ಆಫ್ ಪ್ರಾಫಿಟ್ ಅಂತ ಕರಿಬೋದು ಅಂತ ಹೇಳ್ತಾರೆ. ಮುಂದುವರೆದು ಸುಪ್ರೀಂ ಕೋರ್ಟ್ ಜಯಾ ಬಚ್ಚನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಏನು ಅಂತ ಡೆಫಿನೇಷನ್ ಕೊಡುತ್ತೆ. ಆಫೀಸ್ ಆಫ್ ಪ್ರಾಫಿಟ್ ಅಂತ ಹೇಳಿದ್ರೆ ಯಾವೊಂದು ಆಫೀಸಿನಿಂದ ಪ್ರಾಫಿಟ್ ಇವತ್ತೇ ಬರುತ್ತೆ ಅಂತಲ್ಲ, ಬಟ್ ಫ್ಯೂಚರಲ್ಲಿ ಬರುವಂಥದ್ದು ಅಂತ ಹೇಳಿದ್ರೆ ಈಲ್ಡಿಂಗ್ ಅ ಪ್ರಾಫಿಟ್ ಆರ್ ಅ ಪೆಕ್ಯೂನಿಯರಿ ಗೇನ್, ಅಂದರೆ ಆ ಆಫೀಸನ್ನ ಆಕ್ಯುಪೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫ್ಯೂಚರ್ನಲ್ಲಿ ಅಥವಾ ಆ ಆಫೀಸಿನ ಪೊಸಿಷನಿಂದಾಗಿ ನಿಮಗೆ ಲಾಭವಾಗುವಂಥ ಚಾನ್ಸಸ್ ಇರುತ್ತೆ. ಅದು ಮಾನಿಟರಿನೇ ಅಂತ ಅಲ್ಲ, ಬೇರೆ ಬೇರೆ ಬೆನಿಫಿಟ್ಸ್ ಕೂಡ ನಿಮಗೆ ಸಿಗ್ಬೋದು. ಅದನ್ನು ಆಫೀಸ್ ಆಫ್ ಪ್ರಾಫಿಟ್ ಅಂತ ಕರೀತಾರೆ. ಮುಂದುವರೆದು ಮತ್ತೊಂದು ಪಾಯಿಂಟ್ ನೀವು ತುಂಬ ಇಂಪಾರ್ಟೆಂಟ್ ಯಾವ ಇಟ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ನಾವು ಆಲ್ರೆಡಿ ಹೇಳಿದ್ದೀನಿ ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಯಾವುದೇ ಒಂದು ಕಾನೂನನ್ನು ಪಾಸ್ ಮಾಡಿಲ್ಲ ಅಂತ, ಬಟ್ ಯಾವ್ಯಾವ ಆಫೀಸ್ಗಳನ್ನು ಆಫೀಸ್ ಆಫ್ ಪ್ರಾಫಿಟ್ ಅಂತ ಹೇಳುವಂಥ ಅಧಿಕಾರ ಅಥವಾ ಎಕ್ಸೆಂಪ್ಷನ್ ಮಾಡ್ಕೊಳ್ಳುವಂಥ, ಸಪೋಸ್ ಈ ಒಂದು ಆಫೀಸ್ ಇದೆ, ಇದು ಪಾರ್ಲಿಮೆಂಟ್ರಿ ಸೆಕ್ರೆಟರೀಸ್, ಡೆಲ್ಲಿ ಗೌರ್ಮೆಂಟ್ ಏನು ಮಾಡ್ತು ಅಂತ ಹೇಳಿದ್ರೆ ಪಾರ್ಲಿಮೆಂಟ್ರಿ ಸೆಕ್ರೆಟರೀಸ್ನ ಆಫೀಸ್ ಆಫ್ ಪ್ರಾಫಿಟ್ ಅಲ್ಲ ಅಂತ ಹೇಳಿ ಲಾ ಪಾಸ್ ಮಾಡ್ತು. ಸೊ ಅದ್ರ ಮುಖಾಂತರ ಎಕ್ಸೆಂಪ್ಷನ್ಸ್ ಕೊಡುವಂಥ ಅಧಿಕಾರ ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ಗಿವೆ. ಸೊ ಇದು ಜ್ಞಾಪಕ ಇಟ್ಕೋಬೇಕಾಗಿರೋದು, ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ ಲಾಗಳನ್ನು ಪಾಸ್ ಮಾಡುವಂಥ ಮುಖಾಂತರ ಕೆಲವೊಂದು ಆಫೀಸ್ಗಳನ್ನು ಆಫೀಸ್ ಆಫ್ ಪ್ರಾಫಿಟ್ ಅಲ್ಲ ಅಂತ ಹೇಳಬಹುದು. ಮುಂದುವರೆದು ಡೆಲ್ಲಿ ಪಾರ್ಲಿಮೆಂಟ್ರಿ ಸೆಕ್ರೆಟರೀಸ್ ಇಶ್ಯೂಸ್ ಏನು ಅಂತ ನೋಡೋಣ. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಅಥವಾ ಯೂನಿಯನ್ ಟೆರಿಟರಿ ಎಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ ಅಂದರೆ ಡೆಲ್ಲಿಯಲ್ಲಿ, ಸೊ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿರುತ್ತೆ ಡೆಲ್ಲಿಯ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಸೊ ಅವರು ಆ್ಯಕ್ಟ್ನ ಪಾಸ್ ಮಾಡುವಂಥ ಮುಖಾಂತರ ಏನು ಹೇಳಿದ್ರು ಅಂದರೆ ಪಾರ್ಲಿಮೆಂಟ್ರಿ ಸೆಕ್ರೆಟರೀಸ್ ಏನಿದ್ದಾರೆ, ಸೊ ಈ ಪಾರ್ಲಿಮೆಂಟ್ರಿ ಸೆಕ್ರೆಟರೀಸ್ ಆಫೀಸ್ ಆಫ್ ಪ್ರಾಫಿಟ್ ಅಲ್ಲ ಅಥವಾ ಇದಕ್ಕೊಂದು ಎಕ್ಸೆಂಪ್ಷನ್ ಕೊಟ್ಟರು.
ಯಾರ್ಯಾರು ಪಾರ್ಲಿಮೆಂಟ್ರಿ ಸೆಕ್ರೆಟರೀಸ್ ಆಗ್ತಾರೆ ಆ ಆಫೀಸ್ನ ನಾವು ಆಫೀಸ್ ಆಫ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ ಅಂತ. ಬಟ್ ಇಲ್ಲಿ ನೀವು ಜ್ಞಾಪಕ ಇಟ್ಕೊಳ್ಳಿ, ನಾನಿಲ್ಲಿ ಬರೆದಿದ್ದೀನಿ, ನಿಮಗೊಂದು ಡಯಾಗ್ರಾಮ್ ನೋಡ್ಬೋದು ನೀವು ಲೆಫ್ಟ್ ಸೈಡ್ನಲ್ಲಿ. ಸೊ ಈ ಡಯಾಗ್ರಾಮ್ ನೋಡೋ ನಿಮ್ಗೆ ಅರ್ಥ ಆಗುತ್ತೆ. ಮಿನಿಸ್ಟರ್ ಕೆಳಗಡೆ ಮಿನಿಸ್ಟರ್ ಆಫ್ ಸ್ಟೇಟ್ ಇರ್ತಾರೆ, ಮಿನಿಸ್ಟರ್ ಆಫ್ ಸ್ಟೇಟ್ ಕೆಳಗಡೆ ಡೆಪ್ಯೂಟಿ ಮಿನಿಸ್ಟರ್, ಅವ್ರ ಕೆಳಗಡೆ ಪಾರ್ಲಿಮೆಂಟ್ರಿ ಸೆಕ್ರೆಟರೀಸ್ ಇರ್ತಾರೆ. ಸೊ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಏನು ಕರಿತೀವಿ, ಇವರೆಲ್ಲರನ್ನೂ ಸೇರಿಸಿ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಕರೆಯೋದು. ಓಕೆ, ಸೊ ಬಟ್ ಇವರನ್ನು ಮಾತ್ರ ನಾವು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಕರಿತೀವಿ, ಅಥವಾ ಸಚಿವ ಸಂಪುಟದ ಸದಸ್ಯರು ಅಂತ ಕರಿತೀವಿ. ಇಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಮಿನಿಸ್ಟರ್ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗೂ ಮತ್ತು ಕ್ಯಾಬಿನೆಟ್ಗೂ ಇರುವಂಥ ವ್ಯತ್ಯಾಸ. ಸೊ ಕ್ಯಾಬಿನೆಟ್ ಅಂತ ಹೇಳಿದ್ರೆ ಬರೀ ಮಿನಿಸ್ಟರ್ಸ್ ಇರ್ತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದರೆ ಇವರೆಲ್ಲರೂ ಒಟ್ಟಾರೆಯಾಗಿರ್ತಾರೆ. ಸೊ ಹೀಗಾಗಿ ಪಾರ್ಲಿಮೆಂಟ್ರಿ ಸೆಕ್ರೆಟರೀಸ್ನೂ ಕೂಡ ನಾವು ಮಿನಿಸ್ಟರ್ ಅಂತ ಕರಿತೀವಿ. ಸೊ ಈಗ ಸುಪ್ರೀಂ ಕೋರ್ಟು ಪ್ರದ್ಯೋತ್ ಬರ್ದೋಲಿ ಕೇಸ್ನಲ್ಲಿ ಕೊಟ್ಟಿರುವಂಥ ಜಡ್ಜ್ಮೆಂಟ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ 5 ಕ್ರೈಟೀರಿಯಾಸ್ ಏನಿದೆ, ಆ 5 ಕ್ರೈಟೀರಿಯಾನ ಒಂದ್ಸಲ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡಿ ಟೆಸ್ಟ್ ಮಾಡಿ. ಸೊ ಈ ಎಲ್ಲ 5 ಕ್ರೈಟೀರಿಯಾ ಇವರಿಗೆ ಅಪ್ಲಿಕಬಲ್ ಆಗುತ್ತೆ ಪಾರ್ಲಿಮೆಂಟ್ರಿ ಸೆಕ್ರೆಟರೀಸ್ಗೆ. ಸೊ ಹೀಗಾಗಿ ಈ ಪಾರ್ಲಿಮೆಂಟ್ರಿ ಸೆಕ್ರೆಟರೀಸ್ ಎಲ್ಲ 5 ಕ್ರೈಟೀರಿಯಾಗೆ ಮ್ಯಾಚ್ ಆಗೋ ಕಾರಣದಿಂದಾಗಿ ಇವರನ್ನು ನಾವು ಆಫೀಸ್ ಆಫ್ ಪ್ರಾಫಿಟ್ ಅಲ್ಲ ಅಂತ ಹೇಳುವ ಅಥವಾ ಎಕ್ಸೆಂಪ್ಷನ್ ಕೊಡುವಂಥ ಪ್ರಾವಿಷನ್ ಅಪ್ಲಿಕಬಲ್ ಆಗೋದಿಲ್ಲ ಅಂತ ಹೇಳಿ ಡೆಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗೂ ಮತ್ತು ಡೆಲ್ಲಿಯ ಚೀಫ್ ಮಿನಿಸ್ಟರ್ಗೂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾನೆ ಇರುತ್ತೆ. ಈ ವಿಷಯ ಪ್ರೆಸಿಡೆಂಟ್ ಹತ್ರ ಹೋದಾಗ, ಅಂದರೆ ನೀವು ಜ್ಞಾಪಕ ಇಟ್ಕೋಬೇಕಾದ್ರೆ ಯಾವಾಗಲೇ ಲೆಫ್ಟಿನೆಂಟ್ ಗವರ್ನರ್ಗೂ ಮತ್ತು ಡೆಲ್ಲಿಯ ಚೀಫ್ ಮಿನಿಸ್ಟರ್ಸ್ಗೆ ಘರ್ಷಣೆ ಆದಾಗ ಅವರು ಅಪ್ರೋಚ್ ಮಾಡಬೇಕಾಗಿರೋದು ಪ್ರೆಸಿಡೆಂಟ್. ಸೊ ಅವರು ಪ್ರೆಸಿಡೆಂಟ್ನ ಅಪ್ರೋಚ್ ಮಾಡಿದಾಗ ಪ್ರೆಸಿಡೆಂಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ತಮ್ಮ ಅಭಿಪ್ರಾಯವನ್ನು ಕೇಳ್ತಾರೆ. ನಾನು ಡಿಸ್ಕ್ವಾಲಿಫಿಕೇಷನ್ ವಿಷಯವನ್ನು ಡಿಸ್ಕಸ್ ಮಾಡುವಾಗ ನಿಮಗೆ ಹೇಳಿದೆ, ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ವಾಲಿಫಿಕೇಷನ್ ಮತ್ತು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ನಲ್ಲಿ ಅನ್ವಯದಲ್ಲಿ ಡಿಸ್ಕ್ವಾಲಿಫಿಕೇಷನ್ ಮಾಡುವಾಗ ಪ್ರೆಸಿಡೆಂಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಮಾತು ಕೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಒಂದು ಪಾರ್ಲಿಮೆಂಟ್ರಿ ಸೆಕ್ರೆಟರೀಸ್ ವಿಷಯದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಪಾರ್ಲಿಮೆಂಟ್ರಿ ಸೆಕ್ರೆಟರೀಸು MLAಗಳಾಗಿ ಸೊ MLA ಪಾರ್ಲಿಮೆಂಟ್ರಿ ಸೆಕ್ರೆಟರೀಸ್ ಆಗುವುದರಿಂದ ಅವರು ಮಿನಿಸ್ಟರ್ಗಳಾಗ್ತಿದ್ದಾರೆ. ಸೊ ಈ ರೀತಿ ಮಿನಿಸ್ಟರ್ ಆಗೋದ್ರಿಂದ MLA ಯಾರಿರ್ತಾರೆ, ಲೆಜಿಸ್ಲೇಚರ್ ಇರ್ತಾರೆ. ಅವ್ರು ಮಿನಿಸ್ಟರ್ ಆಗಿದ ತಕ್ಷಣ ಏನಾಗ್ತಾರೆ, ಎಕ್ಸಿಕ್ಯೂಟಿವ್ ಆಗ್ತಾರೆ. ಅಂದರೆ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಆಗೋದ್ರಿಂದ ಸೊ ಅಕೌಂಟಬಿಲಿಟಿ ಅನ್ನೋದೇನಿರುತ್ತೆ, ಅಂದರೆ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ನ ಉತ್ತರದಾಯಕತ್ವ ಏನು ಪ್ರಶ್ನೆ ಮಾಡಬೇಕಿರುತ್ತೆ, ಅದರಿಂದ ಅದು ಸಾಧ್ಯವಾಗಲ್ಲ. ಮತ್ತು ನಮ್ಮ ಸಂವಿಧಾನದ ಒಂದು ಬೇಸಿಕ್ ಫೀಚರ್, ಮೂಲ ತತ್ವ ಏನು ಅಂತ ಹೇಳಿದ್ರೆ ಸಪ್ರೇಷನ್ ಆಫ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಚರ್. ಸೊ ಈ ಒಂದು ಧ್ಯೇಯಕ್ಕೂ ಕೂಡ ಇದು ಅಪೋಸಿಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದರ ಅಭಿಪ್ರಾಯವನ್ನು ಕೊಡುತ್ತೆ. ಸೊ ಇಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದಿಷ್ಟೇ, ಅದು ಎಲ್ಲೂ ಕೂಡ ಸಂವಿಧಾನದಲ್ಲಿ ಮತ್ತು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಡಿಫೈನ್ ಆಗಿಲ್ಲ. ಮತ್ತು ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ ಎಕ್ಸೆಂಪ್ಷನ್ಸ್ಗಳನ್ನು ಕೊಡುತ್ತೆ ಹೊರತು ಯಾವ್ಯಾವ ಆಫೀಸಸ್ ಇನ್ಕ್ಲೂಡ್ ಆಗಿದೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಮುಂದುವರೆದು ಬಿಲ್ಸ್ಗಳ ವಿಷಯಕ್ಕೆ ಬಂದಾಗ ಅಥವಾ ಮಸೂದೆಯ ವಿಷಯಗಳಿಗೆ ಬಂದಾಗ ಸೊ ಪ್ರೈವೇಟ್ ಮೆಂಬರ್ಸ್ ಬಿಲ್ ಕೂಡ ನ್ಯೂಸ್ನಲ್ಲಿದೆ. ಸೊ ಇಲ್ಲಿ ಪ್ರೈವೇಟ್ ಮೆಂಬರ್ಸ್ ಬಿಲ್ಸಲ್ಲಿ ನೀವೇನು ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿದ್ರೆ, ಇವತ್ತಿನವರೆಗೂ 14 ಬಿಲ್ಸ್ಗಳು ಇನಿಷಿಯೇಟ್ ಆಗಿದ್ದರೆ 5 ಬಿಲ್ಗಳು ಮಾತ್ರ, ಸ್ವತಂತ್ರದಿಂದ ಇಲ್ಲಿಯವರೆಗೂ ಬರೀ 5 ಪ್ರೈವೇಟ್ ಮೆಂಬರ್ ಬಿಲ್ಸ್ಗಳು ಮಾತ್ರ ಪಾಸ್ ಆಗಿದೆ. ಸೊ ಕಾರಣ ಏನು ಅಂತ ಮೊದಲನೇದಾಗಿ ನೋಡೋದಕ್ಕೆ ಮುಂಚೆ ನಾವು ಪಬ್ಲಿಕ್ ಬಿಲ್ಗೂ ಪ್ರೈವೇಟ್ ಬಿಲ್ಗೂ ಇರುವಂಥ ವ್ಯತ್ಯಾಸಗಳನ್ನು ನೋಡೋಣ. ಸೊ ಪಬ್ಲಿಕ್ ಬಿಲ್ ಅಂತ ಹೇಳಿದ್ರೇನು, ಇದನ್ನು ಪಾರ್ಲಿಮೆಂಟ್ನಲ್ಲಿ ಮಿನಿಸ್ಟರ್ ಮಾತ್ರ ಇಂಟ್ರಡ್ಯೂಸ್ ಮಾಡೋದಕ್ಕೆ ಸಾಧ್ಯವಾಗುವಂಥದ್ದು. ಯಾವ ಬಿಲ್ಲನ್ನು ನಾವು ಮಿನಿಸ್ಟರ್ ಇಂಟ್ರಡ್ಯೂಸ್ ಮಾಡ್ತಾರೆ ಅಥವಾ ರೂಲಿಂಗ್ ಗವರ್ನಮೆಂಟ್ ಇಂಟ್ರಡ್ಯೂಸ್ ಮಾಡ್ತಾರೆ ಅದನ್ನು ಪಬ್ಲಿಕ್ ಬಿಲ್ ಅಂತ ಕರಿತೀವಿ. ನಂತರದಲ್ಲಿ ಪ್ರೈವೇಟ್ ಬಿಲ್ ಅಂತ ಹೇಳಿದ್ರೆ ಯಾವೊಂದು ಬಿಲ್ಲನ್ನು ಸದನದ ಸದಸ್ಯ ಅಥವಾ MP ಇಂಟ್ರಡ್ಯೂಸ್ ಮಾಡ್ತಾರೋ ಅದನ್ನು ನಾವು ಪ್ರೈವೇಟ್ ಬಿಲ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ಮಿನಿಸ್ಟರ್ ಇಂಟ್ರಡ್ಯೂಸ್ ಮಾಡಿದ್ರೆ ಅದು ಗವರ್ನಮೆಂಟಿನ ವಾದವಾಗಿರುತ್ತೆ, ಅದು ಪಬ್ಲಿಕ್ ಬಿಲ್ ಆಗುತ್ತೆ. ಯಾರೇ ಒಂದು ನಾರ್ಮಲ್ MP ಆ ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಿದ್ರೆ ಅದನ್ನು ಪ್ರೈವೇಟ್ ಬಿಲ್ ಅಂತ ಕರಿತೀವಿ. ನಂತರದಲ್ಲಿ ಸೊ ಪಬ್ಲಿಕ್ ಬಿಲ್ಲನ್ನು ಮಿನಿಸ್ಟರ್ ಇಂಟ್ರಡ್ಯೂಸ್ ಮಾಡ್ತಿರುವಂಥ ಕಾರಣದಿಂದಾಗಿ ಅದು ರೂಲಿಂಗ್ ಪಾರ್ಟಿಯ ಗವರ್ನಮೆಂಟ್ ಪಾಲಿಸಿಗಳನ್ನು ರಿಫ್ಲೆಕ್ಟ್ ಮಾಡುತ್ತೆ. ಅದೇ ಪ್ರೈವೇಟ್ ಬಿಲ್ಲು ಒಬ್ಬ ವ್ಯಕ್ತಿ MP ಇಂಟ್ರಡ್ಯೂಸ್ ಮಾಡ್ತಿರೋದ್ರಿಂದ, ಯೂಶಲಿ ಆ MP ಏನಾದ್ರು ರೂಲಿಂಗ್ ಪಾರ್ಟಿ ಆಗಿದ್ರೆ ಆಟೋಮೆಟಿಕ್ಲಿ ಮಿನಿಸ್ಟ್ರಿಂದಾನೇ ಬಿಲ್ ಇಂಟ್ರಡ್ಯೂಸ್ ಮಾಡ್ತಿದ್ರು. ಅವ್ರು ರೂಲಿಂಗ್ ಪಾರ್ಟಿ ಅಲ್ಲದೇ ಇರೋ ಕಾರಣದಿಂದಾಗಿ ಅವರು ಅಪೋಸಿಷನ್ ಪಾರ್ಟಿಯವರು ಆಗಿರ್ಬೋದು. ಹೀಗಾಗಿ ಈ ಪ್ರೈವೇಟ್ ಬಿಲ್ ಅಪೋಸಿಷನ್ ಪಾರ್ಟಿ ಐಡಿಯಾಲಜಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಂತರ ಪಬ್ಲಿಕ್ ಬಿಲ್ ಯಾವಾಗಲೂ ಅಪ್ರೂವಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಮಿನಿಸ್ಟರ್ ಇಂಟ್ರಡ್ಯೂಸ್ ಮಾಡ್ತಿದ್ದಾರೆ, ಮಿನಿಸ್ಟರಿಗೆ ಅಲ್ಲಿ ಆಲ್ರೆಡಿ ಮೆಜಾರಿಟಿ ಇರುತ್ತೆ. ಸೊ ಹೀಗಾಗಿ ಅದು ಅಪ್ರೂವ್ ಆಗುತ್ತೆ. ಆದರೆ ಪ್ರೈವೇಟ್ ಬಿಲ್ಲು ಅಪ್ರೂವಲ್ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಮುಂದುವರೆದು ಅಕಸ್ಮಾತ್ ಪಬ್ಲಿಕ್ ಬಿಲ್ ಏನಾದರೂ ರಿಜೆಕ್ಟ್ ಆಯಿತು ಅಂತ ಅಂದ್ಕೊಳ್ಳಿ, ಆವಾಗ ಗೌರ್ಮೆಂಟಿಗೆ ಮೆಜಾರಿಟಿ ಇಲ್ಲ ಅಂತ ಅರ್ಥ. ಆವಾಗ ಕಾನ್ಫಿಡೆನ್ಸ್ ಮೋಷನ್ನ ಕೂಡ ಮೂವ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಅದೇ ಪ್ರೈವೇಟ್ ಬಿಲ್ ರಿಜೆಕ್ಷನ್ ಆದರೆ ಅದರಿಂದ ಯಾವುದೇ ರೀತಿಯಾದ ಇಂಪ್ಲಿಕೇಶನ್ಸ್ ಅಥವಾ ಹಾನಿ ಇಲ್ಲ. ಮುಂದುವರಿದು ಪಬ್ಲಿಕ್ ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಬೇಕಂತ ಹೇಳಿದ್ರೆ 7 days ನೋಟಿಸ್ ಪೀರಿಯಡ್, ಅಂದರೆ 7 days ಟೈಮ್ ಕೊಟ್ಟ ನಂತರ ಇಂಟ್ರಡ್ಯೂಸ್ ಮಾಡ್ಬೋದು. ಅದೇ ಪ್ರೈವೇಟ್ ಬಿಲ್ಲಿಗೆ 1 month ನೋಟಿಸ್ ಕೊಡಬೇಕಾಗತ್ತೆ.
ಮುಂದುವರಿದು ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಪಬ್ಲಿಕ್ ಬಿಲ್ ಅಂತ ಹೇಳಿದಾಗ ಪಬ್ಲಿಕ್ ಬಿಲ್ನ ಲಾ ಡಿಪಾರ್ಟ್ಮೆಂಟ್ ಪ್ರಿಪೇರ್ ಮಾಡಿಕೊಡುತ್ತೆ. ಆದರೆ ಪ್ರೈವೇಟ್ ಬಿಲ್ನ ಯಾವೊಬ್ಬ ವ್ಯಕ್ತಿ ಇನಿಷಿಯೇಟ್ ಮಾಡ್ತಾನೆ ಅವನದೇ ಜವಾಬ್ದಾರಿ ಆ ಬಿಲ್ಗಳನ್ನು ಕ್ಲಾಸ್ ಬೈ ಕ್ಲಾಸ್ ಪ್ರಿಪೇರ್ ಮಾಡುವಂಥದ್ದು. ಮತ್ತು ಇತ್ತೀಚೆಗೆ ತುಂಬ ಪ್ರಮುಖವಾಗಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದೇನಂತ ಹೇಳಿದ್ರೆ ಈ ಪ್ರೈವೇಟ್ ಬಿಲ್ಲನ್ನು ಡಿಸ್ಕಸ್ ಮಾಡೋದಕ್ಕೆ ಬರೀ ಫ್ರೈಡೇ ಮಾತ್ರ ಕಾಲಾವಕಾಶ ಕೊಟ್ಟಿರ್ತಾರೆ. ಸೊ ಓನ್ಲಿ ಫ್ರೈಡೇ ಮಾತ್ರ ಪ್ರೈವೇಟ್ ಬಿಲ್ಲನ್ನು ವಾರದಲ್ಲಿ ಒಂದು ದಿವಸ ಡಿಸ್ಕಸ್ ಮಾಡ್ತಾರೆ. ಸೊ ಬಟ್ ಇದಕ್ಕೆ ಅಲಾಕೇಟ್ ಆಗಿರುವಂಥ ಟೈಮ್ ತುಂಬ ಕಡಿಮೆ ಆಗಿರೋ ಕಾರಣದಿಂದಾಗಿ ಪ್ರೈವೇಟ್ ಮೆಂಬರ್ ಬಿಲ್ಸ್ಗಳು ಪಾಸ್ ಆಗ್ತಿಲ್ಲ. ಸೊ ಪಾರ್ಲಿಮೆಂಟ್ ಅಂತ ಹೇಳಿದ್ರೆ ಬರೀ ರೂಲಿಂಗ್ ಗವರ್ಮೆಂಟ್ ಅಥವಾ ಪಬ್ಲಿಕ್ ಬಿಲ್ ಪಾಸ್ ಮಾಡೋದು ಅಷ್ಟೇ ಅಲ್ಲ. ಪಾರ್ಲಿಮೆಂಟ್ ಅಂತ ಹೇಳಿದ್ರೆ ಅದರಲ್ಲಿ ಅಪೋಸಿಷನ್ ಪಾರ್ಟಿಯವ್ರಿಗೂ ಈಕ್ವಲ್ ಅಧಿಕಾರಗಳಿರುತ್ತೆ. ಬಿಕಾಸ್ ಅವ್ರು ಲೆಜಿಸ್ಲೇಚರ್ ಆಗಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಬರೀ ಎಕ್ಸಿಕ್ಯೂಟಿವ್ ಮಾತ್ರ ಅಧಿಕಾರ ಇಲ್ಲದರೆ ಲೆಜಿಸ್ಲೇಚರ್ಗೂ ಸಮಾನವಾದ ಅಧಿಕಾರ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಹೆಚ್ಚಿನ ಪ್ರೈವೇಟ್ ಬಿಲ್ ಪಾಸ್ ಆಗೋದ್ರಿಂದ ನಮ್ಮದು ಟ್ರೂ ಡೆಮೋಕ್ರಸಿ ಅಂತ ನಾವು ಕರಿಬೋದು. ಮುಂದಿನ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವುದು ಅಂತ ಹೇಳಿದ್ರೆ ಲ್ಯಾಪ್ಸಿಂಗ್ ಆಫ್ ಬಿಲ್ಸ್ ಬಗ್ಗೆ. ಈ ವಿಷಯ ಯಾಕೆ ನ್ಯೂಸಲ್ಲಿದೆ ಅಂತ ಹೇಳಿದ್ರೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸರಿಸುಮಾರು ಪ್ರತಿ ವರ್ಷ 317 ಬಿಲ್ ಅಂದರೆ ಪ್ರತಿಯೊಂದು ಲೋಕಸಭಾ ಸೆಷನ್ ಅಂದರೆ 5 ವರ್ಷಗಳ ಟೆನ್ಯೂರ್ನಲ್ಲಿ ಸರಿಸುಮಾರು 317 ಬಿಲ್ಸ್ಗಳನ್ನು ಪಾಸ್ ಮಾಡ್ತಾ ಬಂದಿದ್ದೀವಿ. ಬಟ್ ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ನಾವೆಲ್ಲ ಬಿಲ್ಸ್ಗಳ ಬಗ್ಗೆ ಫುಲ್ ಡಿಸ್ಕಷನ್ ಆಗಿ ಇನ್ನೇನು ಪಾಸ್ ಆಗುವ ಹಂತದಲ್ಲಿ ಗೌರ್ಮೆಂಟ್ ರೆಸಲ್ಯೂಷನ್ ಆಗುತ್ತೆ ಅಥವಾ ಸಸ್ಪೆಂಡ್ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಆ ಬಿಲ್ ಲ್ಯಾಪ್ಸ್ ಆಗ್ತಿದೆ. ಅಂದರೆ ಅಟ್ಲೀಸ್ಟ್ ನಾವು 2-3 ಸೆಷನ್ಸ್ಗಳನ್ನು ಸಂಪೂರ್ಣವಾಗಿ ಆ ಬಿಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ ನಂತರ ಆ ಬಿಲ್ ಲ್ಯಾಪ್ಸ್ ಆದರೆ ಅದು ಪಾರ್ಲಿಮೆಂಟಿನ ಪ್ರೊಡಕ್ಟಿವ್ ಟೈಮ್ ವೇಸ್ಟ್ ಆದಂಗಲ್ವಾ. ಸೊ ಈ ನಿಟ್ಟಿನಲ್ಲಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅದರಲ್ಲೂ 16ನೇ ಲೋಕಸಭಾ ನೋಡಿದಾಗ ನಾವು 22 ಬಿಲ್, ಅದರಲ್ಲೂ ಲ್ಯಾಂಡ್ ಅಕ್ವಿಸಿಷನ್, ಮೋಟರ್ ವೆಹಿಕಲ್ಸ್, ಇದರ ಇಂಪಾರ್ಟೆಂಟ್ ಬಿಲ್ಸ್ಗಳು ಲ್ಯಾಪ್ಸ್ ಆಗ್ತಿದೆ. ಅಂದರೆ ಇದಕ್ಕೆ ಸ್ಪೆಂಡ್ ಮಾಡಿರುವಂಥ ಟೈಮ್ ವೇಸ್ಟ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಬೋದಲ್ವಾ. ಈ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಯಾವ ರೀತಿ ಆಟೋಮೆಟಿಕ್ ಬಿಲ್ ಲ್ಯಾಪ್ಸ್ ಆಗುತ್ತಲ್ಲ ಆ ಪ್ರಾವಿಷನ್ ಬಗ್ಗೆ ನಾವು ಮತ್ತೆ ಪರಿಶೀಲಿಸಬೇಕು ಅಂತ ಹೇಳಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಹೇಳ್ತಿದ್ದಾರೆ. ಸೊ ಇಲ್ಲಿ ನಾವು ಬಿಲ್ಗಳು ಯಾವಾಗ ಲ್ಯಾಪ್ಸ್ ಆಗುತ್ತೆ ಅಂತ ಮೊದಲನೇದಾಗಿ ನೋಡೋಣ. ಲೋಕಸಭಾ ಡಿಸಾಲ್ವ್ ಆದಾಗ ಬಿಲ್ಸ್ಗಳು ಲ್ಯಾಪ್ಸ್ ಆಗುತ್ತೆ. ಸೊ ಲೋಕಸಭಾ ಯಾವಾಗ ಡಿಸಾಲ್ವ್ ಆಗುತ್ತೆ? ಮೊದಲನೇದಾಗಿ ಆಟೋಮೆಟಿಕ್ ಡಿಸಲ್ಯೂಷನ್ ಅಂತ ಕರಿತೀವಿ. ಪ್ರತಿ 5 ವರ್ಷಗಳ ನಂತರ ಎಲೆಕ್ಷನ್ ಅಂದರೆ ನಿಮಗೆ ಗೊತ್ತಿರುತ್ತೆ ಪ್ರತಿ ಲೋಕಸಭಾ ಟೆನ್ಯೂರ್ ಬಂದು 5 ವರ್ಷ ಇರುತ್ತೆ. ಸೊ 5 ವರ್ಷಗಳ ನಂತರ ಆಟೋಮೆಟಿಕ್ ಆಗಿ ಡಿಸಲ್ಯೂಷನ್ ಆಗುತ್ತೆ. ನಂತರದಲ್ಲಿ ಲೋಕಸಭಾ ಇನ್ಯಾವ ಸಂದರ್ಭಗಳಲ್ಲಿ ಡಿಸಲ್ಯೂಷನ್ ಆಗ್ಬೋದು ಅಂತ ಹೇಳಿದ್ರೆ ಯಾವಾಗ ಲೋಕಸಭಾದಲ್ಲಿ ಮೆಜಾರಿಟಿ ಇಲ್ಲದೆ ಇರುವಾಗ ಡಿಸಲ್ಯೂಷನ್ ಆಗ್ಬೋದು. ಸೊ ಮೆಜಾರಿಟಿ ಇಲ್ಲದೆ ಇರುವಾಗ ಪ್ರೆಸಿಡೆಂಟು ಅಸೆಂಬ್ಲಿಯನ್ನು ಡಿಸಾಲ್ವ್ ಮಾಡ್ತಾರೆ. ಸೊ ಈ 2 ಸಂದರ್ಭಗಳಲ್ಲಿ ಬಿಲ್ಸ್ಗಳು ಲ್ಯಾಪ್ಸ್ ಆಗುತ್ತೆ. ಇದು ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಷಯ. ನಂತರ ಯಾವ್ಯಾವ ಬಿಲ್ಸ್ ಲ್ಯಾಪ್ಸ್ ಆಗುತ್ತೆ, ಯಾವ್ಯಾವ ಬಿಲ್ಸ್ ಹಂಗೆ ಉಳ್ಕೊಳ್ಳುತ್ತೆ ಅನ್ನೋದು KPSC ಮತ್ತು UPSC ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಟೇಬಲ್ನ ನೀವು ಕಾಪಿ ಪೇಸ್ಟ್ ಮಾಡಿಕೊಂಡು ಅಥವಾ ಎಲ್ಲರೂ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಎಕ್ಸಾಮಿಗೆ ಹೋಗಿ ಮುಂಚೆ ಒಂದ್ಸಲ ನೋಡಿಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ಮೊದಲನೇದಾಗಿ ಯಾವೊಂದು ಬಿಲ್ ಲೋಕಸಭಾದಲ್ಲಿ ಒರಿಜಿನೇಟ್ ಆಗಿರುತ್ತೆ ಮತ್ತು ಲೋಕಸಭೆಯಲ್ಲೇ ಉಳ್ಕೊಂಡಿರುತ್ತೆ ಅಂದರೆ ಅಲ್ಲಿಂದ ಪಾಸ್ ಆಗಿರೋಲ್ಲ ಅಂಥ ಬಿಲ್ಸ್ ಲ್ಯಾಪ್ಸ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ BJP ಗೌರ್ಮೆಂಟ್ ಇದೆ. BJP ಗೌರ್ಮೆಂಟ್ ಒಂದು ಬಿಲ್ಲನ್ನು ಇನಿಷಿಯೇಟ್ ಮಾಡಿದೆ. ನೆಕ್ಸ್ಟ್ ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ. ಆ ಕಾಂಗ್ರೆಸ್ ಗೌರ್ಮೆಂಟ್ ಆ ಬಿಲ್ಲನ್ನು ಕನ್ಸಿಡರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಆವಾಗ ಆ ಬಿಲ್ ಅಲ್ಲೇ ಲ್ಯಾಪ್ಸ್ ಆಗುತ್ತೆ. ನೆಕ್ಸ್ಟ್ ಅದೇ BJP ಗೌರ್ಮೆಂಟ್ ಬಂದು ಆ ವಿಷಯನ ಪರಿಶೀಲನೆ ಮಾಡಬೇಕಂದ್ರೆ ಮತ್ತೊಮ್ಮೆ ಹೊಸದಾಗಿ ಅದನ್ನು ಇಂಟ್ರಡ್ಯೂಸ್ ಮಾಡಬೇಕಾಗತ್ತೆ. ಇದು ಮೊದಲನೇ ಪಾಯಿಂಟ್. ಈಗ ಇಲ್ಲಿ ಈ ಟೇಬಲ್ನ ಕ್ಲಿಯರ್ ಕಟ್ಟಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ ಯಾವೊಂದು ಬಿಲ್ಸ್ಗಳು ಲೋಕಸಭಾದಿಂದ ಒರಿಜಿನೇಟ್ ಆಗಿರುತ್ತೆ ಅವೆಲ್ಲ ಬಿಲ್ಸ್ಗಳು ಪ್ರೆಸಿಡೆಂಟ್ ಹತ್ರ ಹೋಗಿಲ್ಲದೆ ಇದ್ದರೆ ಅವೆಲ್ಲ ಬಿಲ್ಸ್ಗಳು ಲ್ಯಾಪ್ಸ್ ಆಗುತ್ತೆ. ಮತ್ತು ಯಾವೊಂದು ಬಿಲ್ಸ್ ರಾಜ್ಯಸಭಾದಿಂದ ಇನಿಷಿಯೇಟ್ ಆಗಿ ಪಾಸ್ ಆಗಿದ್ರೂ ಕೂಡ ಲೋಕಸಭಾದಲ್ಲಿ ಪೆಂಡಿಂಗ್ ಇರುತ್ತೆ. ಅಂದರೆ ಯಾವ ಬಿಲ್ಸ್ ಲೋಕಸಭಾದಲ್ಲಿ ಪೆಂಡಿಂಗ್ ಇದೆ, ಯಾವ ಬಿಲ್ಸ್ ಲೋಕಸಭಾ ಪಾಸ್ ಮಾಡಿ ಪ್ರೆಸಿಡೆಂಟ್ ಇನ್ನೂ ಅಪ್ರೂವಲ್ ಕೊಟ್ಟಿಲ್ಲ, ಅವೆಲ್ಲ ಬಿಲ್ಸ್ ಕೂಡ ಲ್ಯಾಪ್ಸ್ ಆಗುತ್ತೆ. ಇದೇ ಫಸ್ಟ್ 4 ಸರ್ಕಮ್ಸ್ಟೆನ್ಸಸ್ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು. ಸೊ ಇಲ್ಲಿ ನೋಡ್ಬೋದು ನೀವು ಲೋಕಸಭಾದಲ್ಲಿ ಒರಿಜಿನೇಟ್ ಆಗಿದೆ ಬಟ್ ಲೋಕಸಭಾದಲ್ಲೇ ಪೆಂಡಿಂಗ್ ಇದೆ, ಲ್ಯಾಪ್ಸ್ ಆಗುತ್ತೆ. ನಂತರದಲ್ಲಿ ಲೋಕಸಭಾದಲ್ಲಿ ಪೆಂಡಿಂಗ್ ಇದೆ, ಸೊ ಲ್ಯಾಪ್ಸ್ ಆಗುತ್ತೆ. ಲೋಕಸಭಾ ಒರಿಜಿನೇಟ್ ಮಾಡಿದೆ, ಲೋಕಸಭಾ ಪಾಸ್ ಮಾಡಿದೆ ಬಟ್ ರಾಜ್ಯಸಭಾ ಇನ್ನೂ ಪೆಂಡಿಂಗ್ ಇಟ್ಕೊಂಡಿದೆ. ನಾನು ಹೇಳಿದೆ ಪ್ರೆಸಿಡೆಂಟ್ ಹತ್ರ ಹೋಗದೇ ಇದ್ದರೆ ಆಟೋಮೆಟಿಕ್ಲಿ ಲ್ಯಾಪ್ಸ್ ಆಗುತ್ತೆ. 4ನೇ ಪಾಯಿಂಟ್ ಏನು, ಲೋಕಸಭಾ ಮತ್ತು ರಾಜ್ಯಸಭಾ ಅಪ್ರೂವಲ್ ಮಾಡಿ ಕಳಿಸಿದೆ ಬಟ್ ಲೋಕಸಭಾ ಇಲ್ಲ, ಇದರಲ್ಲಿ ಸ್ವಲ್ಪ ಕೆಲವೊಂದು ಚೇಂಜಸ್ ಮಾಡಬೇಕು ಅಂತ ಹೇಳಿರುತ್ತೆ. ಸೊ ಆ ಸಿಚುಯೇಷನಲ್ಲಿ ಮತ್ತೆ ರಾಜ್ಯಸಭಾದಲ್ಲಿ ಪೆಂಡಿಂಗ್ ಇರುತ್ತೆ. ಸೊ ಆವಾಗಲೂ ಕೂಡ ಅದು ಲ್ಯಾಪ್ಸ್ ಆಗುತ್ತೆ. ಇದು ನೀವು ಮೊದಲೇ 4 ಪಾಯಿಂಟ್ಸ್ ಜ್ಞಾಪಕ ಇಟ್ಕೋಬೇಕಾಗಿರೋದು. ಈಗ ನೆಕ್ಸ್ಟ್ 8 ಪಾಯಿಂಟ್ಸ್ ಏನು ಬರುತ್ತಲ್ಲ ಇಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು 4ನೇ ಪಾಯಿಂಟ್ಸಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ ಇಲ್ಲಿ ಯಾವೊಂದು ವಿಷಯ ಪ್ರೆಸಿಡೆಂಟ್ ಹತ್ರ ಹೋಗ್ಬಿಡುತ್ತೆ ಅವೆಲ್ಲ ಬಿಲ್ಸ್ಗಳು ಲ್ಯಾಪ್ಸ್ ಆಗಲ್ಲ. ಇಲ್ಲಿ ನೀವು ಲಾಸ್ಟ್ 3 ಸರ್ಕಮ್ಸ್ಟೆನ್ಸಸ್ನ ನೋಡ್ಬೋದು ಇಲ್ಲಿ. ಸೊ ಬಿಲ್ಲು 2 ಹೌಸ್ ಪಾಸ್ ಮಾಡಿದೆ ಬಟ್ ಅದಕ್ಕೆ
ಎರಡು ಹೌಸ್ಗಳಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ಚರ್ಚೆ ಆದರೂ ಕೂಡ ಅಲ್ಲಿ ಒಪ್ಪಿಗೆಗಳು ಬಂದಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಪ್ರೆಸಿಡೆಂಟ್ ಜಾಯಿಂಟ್ ಸೆಟ್ಟಿಂಗ್ನ ಕರೀತಾರೆ. ಜಾಯಿಂಟ್ ಸೆಟ್ಟಿಂಗ್ ಕರೆದಂಥ ಸಂದರ್ಭಗಳಲ್ಲಿ ಆ ಬಿಲ್ ಲ್ಯಾಪ್ಸ್ ಆಗೋದಿಲ್ಲ. ನಂತರ ಪ್ರೆಸಿಡೆಂಟ್ ಹತ್ರ ಬಿಲ್ ಅನುಮೋದನೆಗೋಸ್ಕರ ಹೋದಾಗ ಆ ಬಿಲ್ ಲ್ಯಾಪ್ಸ್ ಆಗೋದಿಲ್ಲ. ಮತ್ತು ಪ್ರೆಸಿಡೆಂಟ್ ಅನುಮೋದನೆ ಮಾಡೋದಕ್ಕೆ ಮುಂಚೆ ಮತ್ತೊಮ್ಮೆ ಪರಿಶೀಲಿಸಿ ಅಂತ ವಾಪಸ್ ಕಳಿಸಿದಾಗ ಅಥವಾ ರೀಕನ್ಸಿಡರೇಷನಿಗೆ ಕಳಿಸಿದಾಗ ಆ ಬಿಲ್ಸ್ ಲ್ಯಾಪ್ಸ್ ಆಗೋದಿಲ್ಲ. ನಂತರ ರಾಜ್ಯಸಭೆದಲ್ಲೇ ಇನಿಷಿಯೇಟ್ ಆಗಿ ರಾಜ್ಯಸಭೆದಲ್ಲೇ ಇರುವಂಥ ಬಿಲ್ಸ್ ಕೂಡ ಲ್ಯಾಪ್ಸ್ ಆಗೋದಿಲ್ಲ. ಇದು 4 ಕಂಡೀಷನ್ಸ್ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು. ಮುಂದುವರೆದು ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಅಬಾಲಿಷನ್ ಆರ್ ಕ್ರಿಯೇಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಇಲ್ಲಿ ಈ ವಿಷಯ ಯಾಕೆ ನ್ಯೂಸಲ್ಲಿದೆ ಅಂತ ಹೇಳಿದ್ರೆ, ಆಂಧ್ರ ಪ್ರದೇಶ ಅಸೆಂಬ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಅಬಾಲಿಷ್ ಮಾಡಬೇಕು ಅಂತ ಇತ್ತೀಚೆಗೆ ಮೋಷನ್ನ ಮೂವ್ ಮಾಡಿತ್ತು. ಸೊ ಹೀಗಾಗಿ ಈ ಆರ್ಟಿಕಲ್ ನ್ಯೂಸ್ನಲ್ಲಿದೆ. ಸೊ ಇಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 169ನೇ ಆರ್ಟಿಕಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸ್ಟೇಟ್ ಅಸೆಂಬ್ಲಿ ರೆಸಲ್ಯೂಷನ್ ಪಾಸ್ ಮಾಡುವಂಥ ಮುಖಾಂತರ ಪಾರ್ಲಿಮೆಂಟಿಗೆ ಹೇಳಿ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳನ್ನು ಅಬಾಲಿಷ್ ಮಾಡಿಸ್ಬೋದು ಅಥವಾ ಕ್ರಿಯೇಷನ್ ಕೂಡ ಮಾಡಿಸ್ಬೋದು. ಇಲ್ಲಿ ಒಂದು ಫ್ಲೋ ಚಾರ್ಟ್ ಮುಖಾಂತರ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಸ್ಟೇಟ್ ಲೆಜಿಸ್ಲೇಚರ್ ಏನು ಮಾಡುತ್ತೆ, ಸ್ಪೆಷಲ್ ಮೆಜಾರಿಟಿಯಿಂದ ಅಬಾಲಿಷನ್ ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಕ್ರಿಯೇಷನಿಗೆ ಒಂದು ರೆಸಲ್ಯೂಷನ್ ಪಾಸ್ ಮಾಡುತ್ತೆ. ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿದ್ರೇನು, ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್ ಮತ್ತು 2/3 ಆಫ್ ದ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಇವರೆಷ್ಟು ಜನ ಮೆಜಾರಿಟಿಯಿಂದ ಪಾಸ್ ಮಾಡಿದ್ಮೇಲೆ ಆ ವಿಷಯ ಪಾರ್ಲಿಮೆಂಟಿಗೆ ಹೋಗುತ್ತೆ. ಪಾರ್ಲಿಮೆಂಟ್ ಆ ವಿಷಯವನ್ನು ಕನ್ಸಿಡರೇಷನ್ ಮಾಡುತ್ತೆ. ಈ ಸ್ಟೇಟ್ ಲೆಜಿಸ್ಲೇಚರ್ ಹೇಳಿದೆ ಅನ್ನೋ ಕಾರಣಕ್ಕೆ ಪಾರ್ಲಿಮೆಂಟ್ ಅದನ್ನು ಮಾಡಲೇಬೇಕು ಅನ್ನುವಂಥ ಆಬ್ಲಿಗೇಷನ್ ಪಾರ್ಲಿಮೆಂಟ್ ಮೇಲೆ ಇಲ್ಲ. ನಂತರದಲ್ಲಿ ಪಾರ್ಲಿಮೆಂಟ್ ಅದನ್ನು ಅಪ್ರೂವಲ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡುತ್ತೆ. ಸೊ ಒಂದ್ಸಲ ಪಾರ್ಲಿಮೆಂಟ್ ಅಪ್ರೂವಲ್ ಮಾಡಿದ ತಕ್ಷಣ ಅಬಾಲಿಷನ್ ಅಥವಾ ಕ್ರಿಯೇಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗುತ್ತೆ. ಬಟ್ ಇಲ್ಲಿ ಪ್ರಮುಖವಾಗಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಈ ಅಬಾಲಿಷನ್ ಅಥವಾ ಕ್ರಿಯೇಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿದೆ ಇದು ಸಂವಿಧಾನ ತಿದ್ದುಪಡಿ ಅಲ್ಲ. ಅಂದರೆ ಆರ್ಟಿಕಲ್ 368 ಏನು, ಆರ್ಟಿಕಲ್ 368 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ತಿದ್ದುಪಡಿ ಮಾಡಬೇಕಂದ್ರೆ ಸಂವಿಧಾನದಲ್ಲಿ ಅದನ್ನು ಆರ್ಟಿಕಲ್ 368 ಪ್ರಾವಿಷನ್ಸ್ ಅನ್ವಯದಲ್ಲಿ ನಾವು ತಿದ್ದುಪಡಿ ಮಾಡಬೇಕು. ಬಟ್ ಈ ಅಬಾಲಿಷನ್ ಆಫ್ ಕ್ರಿಯೇಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿದೆ ಇದು ಸಂವಿಧಾನ ತಿದ್ದುಪಡಿ ಅಲ್ಲ. ಮತ್ತು ನಿಮಗೆ ಪ್ರಿಲಿಮ್ಸ್ ಫ್ಯಾಕ್ಚುಯಲ್ ಪ್ರಶ್ನೆಯಲ್ಲಿ ಕೇಳ್ಬೋದು, ಯಾವ್ಯಾವ ಸ್ಟೇಟ್ಸ್ಗಳಲ್ಲಿ ಈಗ ಕರೆಂಟ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇವೆ ಅಂತ ಹೇಳಿಬಿಟ್ಟು. ಸೊ ಯಾವ್ಯಾವ ಸ್ಟೇಟ್ಸಲ್ಲಿದೆ, ಸೊ ಬರೀ 6 ರಾಜ್ಯಗಳಲ್ಲಿ ಮಾತ್ರ ಇರುವಂಥದ್ದು. ಸೊ ಮುಂಚೆ ಜಮ್ಮು ಕಾಶ್ಮೀರಲ್ಲಿ ಕೂಡ ಇತ್ತು, ಇವಾಗ ಜಮ್ಮು ಕಾಶ್ಮೀರಲ್ಲಿ ಇಲ್ಲದೇ ಇರೋ ಕಾರಣದಿಂದಾಗಿ ಈಗ ಬರೀ 6 ರಾಜ್ಯಗಳಲ್ಲಿ ಮಾತ್ರ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಇವೆ. ಯಾವ್ಯಾವ ರಾಜ್ಯಗಳವು, ಆಂಧ್ರ ಪ್ರದೇಶದಲ್ಲಿದೆ, ತೆಲಂಗಾಣದಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ, ಬಿಹಾರಲ್ಲಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಇವು 6 ರಾಜ್ಯಗಳಲ್ಲಿ ಮಾತ್ರ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇರುವಂಥದ್ದು. ಇದು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಗೆಳೆಯರ, ನಿಮ್ಗೆ ಆಲ್ರೆಡಿ ಹೇಳಿರೋ ರೀತಿಯಲ್ಲಿ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ವಿಷಯಗಳನ್ನು ನಾನು ಈ ವಿಡಿಯೋ ಸೀರೀಸ್ನಲ್ಲಿ ಮುಗಿಸಿದ್ದೇನೆ. ನಂತರದ ವಿಡಿಯೋದಲ್ಲಿ ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ನೋಡೋಣ. ಧನ್ಯವಾದಗಳು.